ಸದ್ಗುರುಗಳ ಉಪದೇಶ ನಾವೆಲ್ಲರೂ ಆಸಕ್ತಿಯಿಂದ ಆಲಿಸೋಣ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ 4ನೇ ತರಂಗ, 205ನೇ ವಿಷಯಾಂಕ, 116ನೇ ದೋಹಾ. ಇಲ್ಲಿ ನಾವು ಶೀರ್ಷಿಕೆ ಏನದ, ಸಾಮಾನ್ಯ ಚೇತನದ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಆ ಸಾಮಾನ್ಯ ಚೇತನ ನಮಗ ಅನುಭವಕ್ಕೆ ಬರಬೇಕಾದ್ರೆ ಏನದದು, ಇಂದ್ರಿಯಗಳು ಬೇಕಾ ಬೇಡ? ಸಾಮಾನ್ಯ ಚೇತನದ ಜ್ಞಾನ ಆಗ್ಬೇಕಾದ್ರೆ ಬರ್ಕೋರಿ. ಏನಂತ? ಸಾಮಾನ್ಯ ಚೇತನದ ಜ್ಞಾನವು ಇಂದ್ರಿಯ ಜನ್ಯವಲ್ಲ. ಸಾಮಾನ್ಯ ಚೇತನದ ಜ್ಞಾನವು ಇಂದ್ರಿಯ ಜನ್ಯವಲ್ಲ. ಯಾವುದು ಇಂದ್ರಿಯ ಜನ್ಯ ಇರ್ತದ ಅದು ವಿಷಯ ಚೇತನ, ಪ್ರಮೇಯ ಚೇತನ. ಇದು ಸಾಮಾನ್ಯ ಚೇತನದ ಜ್ಞಾನ ಇಂದ್ರಿಯ ಜನ್ಯವಲ್ಲ. ಚಾಂಡಾಲನಲ್ಲಿರುವ ಚೇತನ, ಶಂಕರಾಚಾರ್ಯರಲ್ಲಿರುವ ಚೇತನ, ಎರಡು ಚೇತನ ಒಂದೇ. ಅಂತಃಕರಣದ ಶುದ್ಧಿ, ಸಿದ್ಧಿ, ಪ್ರಸಿದ್ಧಿಯ ಸ್ಥಿತಿಗಳು ಬೇರೆ ಬೇರೆ. ಅಂತಃಕರಣದ ಒಂದು ಶುದ್ಧಿಯನ್ನು ಅನುಸರಿಸಿ ಅವರವರಿಗೆ ಅವರವರ ಆತ್ಮದರ್ಶನ ಆಗ್ತದೆ, ಆತ್ಮದ ಭಾನ ಆಗ್ತದೆ. ಅದಕ್ಕೆ ಈಗ ನಾನು ಬ್ರಹ್ಮ ಅದೀನಿ ಅಂತ ತಿಳ್ಕೊಳಕ, ನಾನು ಆತ್ಮ ಅದೀನಿ, ನಾ ಚೇತನ ಅದೀನಿ ಅಂತ ತಿಳ್ಕೊಳ್ಳೋದಕ್ಕ ಅದರೊಳಗೆ ರುಚಿ ಇತ್ತು ಅಂದ್ರೆ ನಾಲ್ಗೆಲಿಂತ ನೆಕ್ಕಿ ತಿಳ್ಕೋಬಹುದಿತ್ತು. ಅದಕ್ಕೊಂದು ರೂಪ ಇತ್ತಂದ್ರೆ ಕಣ್ಣಿಲಿಂತ ನೋಡಿ ತಿಳ್ಕೋಬಹುದಿತ್ತು. ಅದಕ್ಕ ಒಂದು ಮೇಲ್ಮೈ ಇತ್ತು ಅಂತಂದ್ರೆ ಮುಟ್ಟಿ ತಿಳ್ಕೋಬಹುದಾಗಿತ್ತು. ಅದಕ್ಕೊಂದು ಗಂಧ ಇತ್ತು ಅಂತಂದ್ರೆ ಮೂಸಿಸಿ ತಿಳ್ಕೋಬಹುದಾಗಿತ್ತು. ಅದಕ್ಕೊಂದು ಶಬ್ದ ಇತ್ತಂದ್ರೆ ಅದನ್ನು ನಾವು ಶ್ರವಣ ಮಾಡಿ ತಿಳ್ಕೋಬಹುದಾಗಿತ್ತು ಕಿವಿಲಿಂತ. ಈ ಪಂಚ ಇಂದ್ರಿಯಗಳಿಗೆ ಅದಕ್ಕೆ ಏನು ಸಂಬಂಧ ಇಲ್ಲ. ಅದಕ್ಕೆ ಅದು ಸಾಮಾನ್ಯ ಚೇತನದ ಜ್ಞಾನವು ಇಂದ್ರಿಯ ಜನ್ಯವಲ್ಲ. ಈಗ ನೀವು ಬ್ರಹ್ಮ ಅದೀನಿ ಅಂತ ನಿಮ್ಗೆ ಅನ್ಸದಲ್ಲ, ಅದೇನು ಕಣ್ಣಿಲಿಂತ ತಿಳ್ಕೊಂಡಿರೋ, ಕಿವಿಲಿಂತ ತಿಳ್ಕೊಂಡಿರೋ, ಮೂಗಲಿಂತ ತಿಳ್ಕೊಂಡಿರೋ, ಎದರಿಂದ ತಿಳ್ಕೊಂಡ್ರಿ ನೀವು? ಜ್ಞಾನೇಂದ್ರಿಯಗಳಿಂದ ತಿಳ್ಕೊಂಡಿಲ್ಲ. ಆಸಕ್ತಿಲಿಂತ ತಿಳ್ಕೊಂಡ್ರೆ ಇಲ್ಲ. ಮನಸ್ಸಿನಿಂದ ತಿಳ್ಕೊಂಡು ಸಂಕಲ್ಪ ವಿಕಲ್ಪ ಮಾಡಿರ ಇಲ್ಲ. ಬುದ್ಧಿಲಿಂದ ತಿಳ್ಕೊಂಡ್ರೆ ಇಲ್ಲ. ಅಹಂಕಾರದಿಂದ ತಿಳ್ಕೊಂಡ್ರೆ ಇಲ್ಲ. ಎದರಿಂದ ತಿಳ್ಕೊಂಡ್ರಿ? ಚೇತನದಿಂದ ಚೇತನ. ನಾನು ಚೇತನ ಅಂತೇಳಿ ನಿಮ್ಮ ಚೇತನದಿಂದ ಚೇತನವನ್ನು ತಿಳ್ಕೋಬೇಕು. ಅದೇ ಅರಿವು ಅಂದ್ರೆ ಚೇತನ.
ನಿಮ್ಮೊಳಗೇನು ಅರಿವದಲ್ಲ ಆ ಅರಿವು ನಾನರಿವು ಅಂತೇಳಿ ತಿಳ್ಕೊಂಡ್ರೆ ಮುಗೀತು. ಅದೇ ನಾನಿದ್ದೇನೆ. ಅದನ್ನು ಹೊರತುಪಡಿಸಿ ಬೇರೆ ನಾನು ಏನೇನು ಅದೀನಿ ಅಂತ ತಿಳ್ಕೊಂಡಿವಲ್ಲ ಅವೆಲ್ಲ ಜಗನ್ಮಿಥ್ಯ. ಅದರೊಳಗಿರೋಂಥದ್ದು ಅರಿವದಲ್ಲ, ಅರಿವೇ ನಾನು ಅಂತ ತಿಳ್ಕೊಂಡು ಅದು ಬ್ರಹ್ಮಸತ್ಯ. ಬ್ರಹ್ಮಸತ್ಯ ಜಗನ್ಮಿಥ್ಯ, ಬ್ರಹ್ಮಸತ್ಯ ಜಗನ್ಮಿಥ್ಯ. ಅದಕ್ಕೆ ನೀವು ಅರಿವು ಸ್ವರೂಪರು ಅಂತಂದ್ಮೇಲೆ ಹೊರಗಿರುವ 84 ಲಕ್ಷ ಜೀವರಾಶಿಗಳು ಅವು ಏನು ಬೇರೆ ಎದರ ಸ್ವರೂಪದವು? ಅವು ಅರಿವು ಸ್ವರೂಪನೇ ಅದ. ಎಲ್ಲ ಅರಿವಿನ ಸ್ವರೂಪನೇ ಅದ. ಇಡೀ ಬ್ರಹ್ಮಾಂಡ ಜಡ ಚೇತನ ಎಲ್ಲಾನು ಅರಿವಿನ ಸ್ವರೂಪ. ಜಡದೊಳಗ್ನೂ ಅದ, ಚೇತನದೊಳಗ್ನೂ ಅದ, ಎಲ್ಲದರೊಳಗ್ನು ತುಂಬಿ ತುಳುಕ್ಲಕತ್ತದ ಅದು ಸಾಮಾನ್ಯ ಚೇತನ. ಆ ಸಾಮಾನ್ಯ ಚೇತನ ಅದರ ಅರಿವು ನಾವು ಮಾಡ್ಕೋಬೇಕಾದ್ರೆ ಅದಕ್ಕೆ ಇಂದ್ರಿಯಗಳು ಬೇಕಾಗಿಲ್ಲ, ಶಾಸ್ತ್ರಗಳು ಬೇಕಾಗಿಲ್ಲ, ಗುರುಗಳು ಬೇಕಾಗಿಲ್ಲ. ಇವೆಲ್ಲ ಸಹಾಯ ಮಾಡ್ತಾವ ಅಷ್ಟೇ, ಸಹಾಯ ಮಾಡ್ತಾವ. ಆದ್ರೆ ನಾನು ಅರಿವು ಸ್ವರೂಪ ಅಂತ ತಿಳ್ಕೊಳ್ಳೋದು ನಿಮ್ಮ ಅರಿವಿನಿಂದ ನೀವೇ ತಿಳ್ಕೊಳ್ಳೋದು. ಬೇರೆ ಯಾವುದರಿಂದಲೂ ಅದು ತಿಳ್ಕೊಳ್ಳಿಕ್ಕಾಗಂಗಿಲ್ಲ. ಅದನ್ನೇ ತಿಳ್ಕೊಳ್ಳೋದಕ್ಕೆ ಇಲ್ಲಿ ಪ್ರಯತ್ನಗಳು ಮಾಡ್ಲಿಕ್ಕತ್ತಾರೆ. ಈಗ ಅರಿವನ್ನೋದು ಸಾಮಾನ್ಯ ಚೇತನ ಒಂದೇ ಚೇತನ, ಅದು ದೇವಚೇತನ ಒಂದೇ, ಅದು ಪರಮಾತ್ಮನ ಚೈತನ್ಯ ಒಂದೇ ಅದು. ಮತ್ತದು ಎಲ್ಲಿ ಅದ ಅಂದ್ರೆ ಎಲ್ಲಾ ಕಡೆನೂ ಅದ. 84 ಲಕ್ಷ ಜೀವರಾಶಿಗಳ ಒಳಗದ, ಭಕ್ತರೊಳಗನೂ ಅದ, ಭವಿ ಒಳಗನೂ ಅದ, ಮಹಾತ್ಮರೊಳಗೂ ಅದ, ದುಷ್ಟರೊಳಗನೂ ಅದ, ಶ್ರೀಮಂತರೊಳಗದ, ಬಡವರೊಳಗದ. ಅದೇ ಅಕ್ಕಮಾದೇವಿ ಹೇಳ್ತಾಳ, ಮೊಲೆ ಮೂಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು. ಅವು ಎರಡರ ಮಧ್ಯೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ. ಸಾಮಾನ್ಯ ಚೇತನಕ್ಕೆ ಸಂಬಂಧಪಟ್ಟ ವಚನ ಹೌದಾ ಅಲ್ಲ? ಎಲ್ಲಿ ಆತ್ಮದ ವಿಷಯ ಬರ್ತದ, ನಿಮ್ಮ ಶರೀರ ಬೇರೆ ಇರ್ಬೋದು, ನಮ್ಮ ಶರೀರ ಬೇರೆ ಇರ್ಬೋದು, ನಿಮ್ಮ ಬುದ್ಧಿ ಬೇರೆ ಇರ್ಬೋದು, ನಮ್ಮ ಬುದ್ಧಿ ಬೇರೆ ಇರ್ಬೋದು, ಅಂತಃಕರಣದ ಮಾಲಿನ್ಯತೆಗಳ ಪ್ರಮಾಣ ಹೆಚ್ಚು ಕಡಿಮೆ ಇರ್ಬೋದು, ಶುದ್ಧೀಕರಣದ ಪ್ರಮಾಣ ಹೆಚ್ಚು ಕಡಿಮೆ ಇರ್ಬೋದು. ಆದರೆ ಯಾವಾಗ ಆ ಚೈತನ್ಯದ ವಿಷಯ ಬಂದಾಗ ಎಲ್ಲರೂ ಒಂದೇ, ಅಖಂಡ 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 ತತ್ವ. ಚೈತನ್ಯದ ವಿಷಯ ಬಂದಾಗ ಅದಕ್ಕೆ ಆ ಅಖಂಡವಾದ ಚೈತನ್ಯ ನಮ್ಮ ಕಣ್ಣಿಗೆ ಈಗ ಸದ್ಯ ಕಾಣೋ ಎರಡೇ, ಒಂದು ಬ್ರಹ್ಮಾಂಡ, ಇನ್ನ ಒಂದು ಪಿಂಡಾಂಡ. ನಿಮ್ಮ ಶರೀರವನ್ನ ನೀವು ಬ್ರಹ್ಮಾಂಡ ಅಂತ ತಿಳ್ಕೊಂಡ್ಬಿಟ್ಟು ಇದು ಪಿಂಡಾಂಡ ಅಂತ ತಿಳ್ಕೊಂಡ್ರಿ ಅಂತಂದ್ರ ನಿಮ್ಮ ಒಳಗಿನ ಚೈತನ್ಯ ಒಂದು, ಮತ್ತೆ ಹೊರಗೆ ಬ್ರಹ್ಮಾಂಡ ಅದು ಒಂದು, ಎರಡೇ ಅದು. ಇದು ಬಿಟ್ರೆ ಮೂರನೇದ್ದೇನಾದ್ರೆ ಮತ್ತೆ ಬ್ರಹ್ಮಾಂಡ ಪಿಂಡಾಂಡ ಬಿಟ್ರೆ ನಿಮ್ಮನ್ನ ನೀವು ಪಿಂಡಾಂಡ ಅಂತ ತಿಳ್ಕೊಂಡ್ರಿ ಅಂತಂದ್ರೆ ನಾವೆಲ್ಲ ಬ್ರಹ್ಮಾಂಡದಾಗ ಬಂದ್ಬಿಡ್ತೀವಿ. ನಾನು ಪಿಂಡಾಂಡ ಅಂತ ತಿಳ್ಕೊಂಡ್ರೆ ನೀವೆಲ್ಲ ಬ್ರಹ್ಮಾಂಡದ ಲೆಕ್ಕದಾಗ ಬರ್ತೀರಿ. ಬ್ರಹ್ಮಾಂಡ ಪಿಂಡಾಂಡ ಎರಡರೊಳಗಿರುವ ಚೇತನ ಬೇರೆ ಬೇರೆ ಅದಾವೇನು? ಘಟದ ಒಳಗಿನ ನೀರು, ಘಟದ ಹೊರಗಿನ ನೀರು. ಒಂದು ಸರೋವರದೊಳಗ ಒಂದು ಕೊಡ ನೀರ್ ತೊಳಕ್ ಹೋಗ್ಯಾರ, ಕೊಡ ಏನಾಗ್ಬಿಟ್ಟದ, ಕೈ ಜಾರಿ ಗಡಿಗೆ ತಳಕ್ ಹೋಗಿ ಮುಟ್ಟಿಬಿಟ್ಟದ. ಘಟ ಕೊಡ ತಳಕ್ ಹತ್ತಿ ತಳದಾಗ ಕೂತ್ಬಿಟ್ಟದು. ಈಗೇನಾಯ್ತು, ಗಡಿಗೆ ಒಳಗೆ ನೀರು ತುಂಬ್ಕೊಂಡ್ಬಿಟ್ಟದ. ಈಗ ಮತ್ತೆ ಒಳಗೆ ತುಂಬ್ಕೊಂಡ್ಮೇಲೆ ಏನಾಯ್ತು, ಈಗ ಗಡಿಗೆ ಒಳಗಿನ ನೀರ ಗಡಿಗೆ ಹೊರಗಿನ ನೀರ ಅಂತೇಳಿ ಬೇರೆ ಬೇರೆ ಅದ ಏನ್ರಿ? ಎರಡು ಒಂದೇ ನೀರದ. ಈಗ ಗಡಿಗೆ ಹೊರಗಿನ ನೀರ ಅದರದ ಅರಿವು ಆಗ್ಬೇಕಲ್ಲ. ಹೊರಗಿನ ನೀರು ಅದೇ ಚೇತನ ಅಂತ ತಿಳ್ಕೋಬೇಕು ಅಂತಂದ್ರೆ ಅದು ತಿಳಿಲಾರ್ದಂಗಾಗ್ಯದ. ಹೊರಗಿನ ನೀರು ಅನ್ಕೋತ್ ಕೂತೀವಿ ನಾವು. ಬೇರೆ ಬೇರೆ ಬೇರೆ, ನನ್ನಿಂದ ಬೇರೆ, 84 ಲಕ್ಷ ಜೀವರಾಶಿಗಳು ನನ್ನಿಂದ ಬೇರೆ, ದೇವತೆಗಳು ನನ್ನಿಂದ ಬೇರೆ, ಗುರುಗಳು ನನ್ನಿಂದ ಬೇರೆ, ಶಾಸ್ತ್ರಗಳು ನನ್ನಿಂದ ಬೇರೆ, ಬಂಧು ಬಳಗ ಬೀಗರು ಎಲ್ಲರೂ ಅವ್ರು ಬೇರೆ ನಾವು ಬೇರೆ, ಅವ್ರು ಬೇರೆ ನಾವು ಬೇರೆ.
ಇದು ಬೇರೆ ಬೇರೆ ಬಾಯದಲ್ಲಿರುವಂತ ಅಖಂಡ ಚೇತನವನ್ನ ನಾವು ಅಖಂಡವಂತ ತಿಳ್ಕೊಳ್ಳಾರ್ದೆ ಭೇದ ಜ್ಞಾನ ಏನಾಗತ್ತದಲ್ಲ, ಇದಕ್ಕೆ ಜಗತ್ ಅಂತಾರೆ. ಇದಕ್ಕೆ ಜಗತ್ತಿನಲ್ಲಿ ಭೇದ ಅಜ್ಞಾನ. ಇಲ್ಲಿ ಏನಾಗತ್ತದ? ಜಗತ್ತಿನೊಳಗಿನ ಭೇದ ಏನ್ ಮಾಡ್ಲಕತ್ತದ? ಯಾಕೆ ಹಿಂಗಾಗ್ಲಕತ್ತದ? ಇರೋದು ಒಂದೇ ಅದ, ಅದು ಹೊರಗಿಂದ ಬ್ಯಾರೆ ಅಂತ ಯಾಕೆ ಅನಿಸ್ಲಕತ್ತದ? ಅಜ್ಞಾನ, ಮತ್ತೇನಿಲ್ಲ. ಅದು ಅಜ್ಞಾನ, ಅಖಂಡತೆಗೆ ಭಂಗ ತರ್ಲಕತ್ತದ. ಯಾವ್ದಕ್ಕ? ಅಜ್ಞಾನ. ಆ ಅಜ್ಞಾನಕ್ಕೆ ಅವಿದ್ಯೆ ಅಂತಾರೆ. ಆ ಅವಿದ್ಯೆಗೆ ಒಂದು ಹೆಸರು ಕೊಟ್ಟಾರ. ಹೊರಗಿಂದ ತಿಳಿಲಾರ್ದಂಗಾಗಿದ್ದು ಏನದು? ಘಟ ಅಂತೇಳಿ ನಾಮರೂಪಗಳಿಂದ ಗುರುತಿಸ್ಲಕತ್ತೀವಿ. ಘಟ ಉಪಹಿತ ಚೇತನ ತಿಳ್ಕೊಳಕ್ ಆಗ್ತಾ ಇಲ್ಲ. ವ್ಯಕ್ತಿಗಳನ್ನ, ಜೀವಿಗಳನ್ನ ನಾನಾ ರೀತಿ ನಾಮರೂಪಗಳಿಂದ ಗುರುತಿಸ್ಲಕತ್ತೀವಿ. ಆ ನಾನಾ ರೀತಿ ನಾಮರೂಪಗಳಿಂದ ಗುರುತಿಸೋದು ಅಜ್ಞಾನ. ಆ ಅಜ್ಞಾನ ನಮ್ಗೇನ್ ಮಾಡ್ಲಕತ್ತದ? ಅಸ್ಥಿ ಭಾತಿ ಪ್ರಿಯ, ಸತ್ ಚಿತ್ ಆನಂದ ಗುರುತಿಸ್ಲಾರ್ದಂಗ ಮಾಡಿ ಅದು ನಾಮರೂಪನೇ ಸತ್ಯ ಅನಿಸ್ಲಕತ್ತದ. ಅಜ್ಞಾನದ ದೃಷ್ಟಿಲಿಂತ ನೋಡ್ಲಕತ್ತಿದ್ದಕ್, ಭೇದ ದೃಷ್ಟಿಲಿಂತ ನೋಡ್ಲಕತ್ತಿದ್ದಕ್, ಲೌಕಿಕ ದೃಷ್ಟಿಲಿಂತ ನೋಡ್ಲಕತ್ತಿದ್ದಕ್ಕ ನಾಮರೂಪನೇ ಸತ್ಯ ಅನ್ಲಕತ್ತದ. ಸತ್ ಚಿತ್ ಆನಂದ ಇದ್ದದ್ದು ಇಲ್ಲದಂಗ ಆಗ್ಲಕತ್ತದ. ಅಜ್ಞಾನದ ಶಕ್ತಿ ಯಾವ ಎರಡು ಶಕ್ತಿಗಳು? ಅಜ್ಞಾನದ ಎರಡು ಶಕ್ತಿಗಳು ಯಾವುವು? ಒಂದು ವಿಕ್ಷೇಪ ಶಕ್ತಿ, ಇನ್ನ ಒಂದು ಆವರಣ ಶಕ್ತಿ. ಈಗ ವಿಕ್ಷೇಪ ಏನಾಗ್ಯದ? ಇಲ್ಲದ ತಂದು ಮುಂದಿಟ್ಟದ. ನಾಮ ರೂಪಗಳು ಏನದವ? ದರ್ಶನಗಳು ಏನದವ? ನಾಮ ರೂಪಗಳು ಅವೇನದವ? ಇದ್ದುವ ಇಲ್ಲದುವ? ಅವು ಇಲ್ಲದು. ನಾಮ ರೂಪ ಇಲ್ಲದು. ಅವು ಇಲ್ಲದ ನಾಮ ರೂಪ ತಂದು ಮುಂದಿಟ್ಟವ. ಮತ್ತ ಇದ್ದದ್ದು ಬ್ರಹ್ಮ ಚೇತನ ದರ್ಶನ ಇಲ್ಲದಂಗ ಮಾಡ್ಯದ. ಇದ್ದದ್ದು ಇಲ್ಲದಂಗ ಮಾಡೋದಕ್ಕೆ ಅಂತ ಶಕ್ತಿ ಅಂತಾರ. ಅದಕ್ಕೆ ಆವರಣ ಶಕ್ತಿ. ಮುಚ್ಚಾಕದು. ಇದ್ದದ್ದು ಇಲ್ಲದಂಗ ಮಾಡೋದು ಆವರಣ ಶಕ್ತಿ. ಇಲ್ಲದ್ದು ತಂದು ಇದ್ದಂಗ ಮಾಡೋದು ವಿಕ್ಷೇಪ ಶಕ್ತಿ. ಎದಕ್ಕೆ ಹಿಂಗಾಗ್ತದ ವಿಕ್ಷೇಪ? ವಿಕ್ಷೇಪ ಯಾಕಾಗ್ತದ? ತುಪ್ಪ ಯಾಕ ಗಟ್ಟಿ ಆಗ್ತದ? ನೀರು ಯಾಕ ಗಟ್ಟಿ ಆಗ್ತದ? ಎಣ್ಣೆ, ಕೊಬ್ಬರಿ ಎಣ್ಣೆ ಅವೆಲ್ಲ ಗಟ್ಟಿ ಆಗ್ತಾವಲ್ಲ, ಯಾಕತ್ತಾವ? ತಂಪು ಜಾಸ್ತಿ ಆದ್ರ ಅಥವಾ ಉಷ್ಣತೆ ಕಡಿಮೆ ಆದ್ರ. ಹೌದಲ್ರಿ? ಉಷ್ಣತೆ ಕಡಿಮೆ ಆಯ್ತು, ತಂಪು ಜಾಸ್ತಿ ಆಯ್ತು ಅಂದ್ರೆ ಅವು ಗಟ್ಟಿ ಆಗ್ತಾವ. ಅದರಂಗ ಇವು ನಾಮರೂಪಗಳು ಗಟ್ಟಿ ಹಾಕತ್ತವ. ಇವು ಚೈತನ್ಯ ಏನದ? ನಿರಾಕಾರದ. ಇದು ನಾಮರೂಪ ಏನ ಹಲಕತ್ತದ? ಆ ನಿರಾಕಾರನೇ ಆಕಾರ ಆಗಿ ಕಾಣ್ಲಿಕ್ಕತ್ತದ. ಯಾಕೆ ಕಾಣ್ಲಿಕ್ಕತ್ತದ ಅಂತಂದ್ರ ಅಜ್ಞಾನದ ಪ್ರಮಾಣ ಹೆಚ್ಚಾಗಿದ್ದಕ್ಕ, ಜ್ಞಾನದ ಪ್ರಮಾಣ ಕಡಿಮೆ ಆಗಿದ್ದಕ್ಕ. ಒಪ್ಕೋಬೋದಾ? ಉಷ್ಣತೆ ಕಡಿಮೆಯಾಗಿ ತಂಪು ಜಾಸ್ತಿ ಆಗಿದ್ದಕ್ಕೆ ಅವು ಗಟ್ಟಿ ಆಗ್ಯಾವ. ಅದರಂಗ ಇಲ್ಲಿ ಅಜ್ಞಾನದ ಪ್ರಮಾಣ ಜಾಸ್ತಿ ಆಗಿ, ತಂಪು ಅಂದ್ರೆ ಅಜ್ಞಾನ ತಿಳ್ಕೊಡ್ರಿ ಸದ್ಯಕ್ಕೆ, ಅದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ಆದ್ರೂ ಈಗ ಅಜ್ಞಾನದ ಪ್ರಮಾಣ ಜಾಸ್ತಿ ಆಗಿ ಜ್ಞಾನದ ಪ್ರಮಾಣ ಕಡಿಮೆ ಆದಾಗ ಅವು ನಾಮರೂಪನೇ ಖರೆಯಾಗಿ ಕುಂದಿರ್ತಾವ. ಹಿಮಾಲಯ ಆಗಿ ಕುಂತದೀಗ, ದೊಡ್ಡ ಪರ್ವತ, ಹಿಮಾಲಯ ಪರ್ವತ ಅಂತ. ಅದು ಹಿಮಾಲಯ ಪರ್ವತ ಏನದು? ಅದಕ್ಕೇನು ಸ್ವಂತ ಅಸ್ತಿತ್ವ ಅದ ಏನದಕ್ಕೆ? ಆ ಹಿಮಾಲಯ ಪರ್ವತದಾಗ ಏನದ? ನೀರದ. ಅಲ್ಲಿ ಏನಾಗ್ಯದ? ಉಷ್ಣತೆ ಕಡಿಮೆ ಆಗ್ಯದ, ತಂಪು ಜಾಸ್ತಿ ಆಗ್ಯದ. ಅದಕ್ಕದು ಹಿಮಾಲಯ ಆಗ್ಯದ. ಹಿಮಾಲಯ ಹಿಮ ಇದ್ದದ್ದು ಶಾಶ್ವತನೋ
ಏನು ನೀರು ಶಾಶ್ವತನು? ನೀರು ಶಾಶ್ವತ. ಹಂಗ ಇಲ್ಲಿ ಸಾಮಾನ್ಯ ಚೇತನ ಏನದ ಶಾಶ್ವತ. ಈಗ ಏನಾಗ್ಬೇಕಾಗ್ಯದ, ನಮಗ ಹಿಮಾಲಯ ಪರ್ವತವನ್ನ ನೋಡೋದು ಕಲ್ತೀವಿ ಹೊರತು ನೀರು ನೋಡ್ಲಕ್ ಬರ್ಲಿಲ್ಲ ನಮಗ. ಹಿಮಾಲಯ ಪರ್ವತವನ್ನೇ ನೋಡಿ ಆಹಾ ಏನು ಪರ್ವತ ಅಂತೀವಿ, ಅಲ್ಲಿ ನೀರು ನೋಡೋದು ಬರ್ಲಿಲ್ಲ. ಈಗೇನದು ಜ್ಞಾನದ ಕೆಲಸನೋ ಅಜ್ಞಾನದ ಕೆಲಸನೋ? ಮೂಲ ವಸ್ತು ದರ್ಶನ ಮಾಡ್ಕೊಳಕ್ ಬರ್ಲಾರ್ದು ಯಾವ ಕೆಲಸ ಅದು? ಅಜ್ಞಾನದ ಕೆಲಸ. ಆ ಅಜ್ಞಾನಕ್ಕ ಏನಂತಾರಂದ್ರೆ ಸ್ಥೂಲ ಅವಿದ್ಯೆ ಅಂತಾರ. ಸ್ಥೂಲ ಅವಿದ್ಯೆ ಅಂತಂದ್ರೇನು? ಅಜ್ಞಾನಕ್ಕೆ ಹೆಸರು ಅವಿದ್ಯೆ ಅಂತ. ಅದಕ್ಕ ಹೊರಗ, ನಿಮ್ಮಿಂದ ಹೊರಗಿರುವ ನಾಮ ರೂಪಗಳನ್ನ ಕಳೆದು ಏನ್ ಮಾಡ್ಬೇಕು? ಅಸ್ಥಿ ವಾತಿ ಪ್ರಿಯ ದರ್ಶನ ಮಾಡ್ಕೋಬೇಕು. ಅಸ್ಥಿ ಬಾತಿ ಪ್ರಿಯ ದರ್ಶನ ಮಾಡ್ಕೊಳ್ಳೋದು ರೂಢಿ ಮಾಡ್ಕೋಬೇಕು. ಏನೇ ನೋಡ್ರಿ, ನಿಮ್ಮ ಮುಂದೆ ಮೊಬೈಲ್ ಇರ್ಬೋದು, ನಿಮ್ಮ ಮುಂದೆ ಯಾವ ವ್ಯಕ್ತಿಗಳಿರ್ಬೋದು, ಏನೋ ಒಂದು ವಸ್ತು ಇರ್ಬೋದು, ಕುರ್ಚಿ, ಟೇಬಲ್ಲು, ಏನೇನು ನಿಮ್ಮ ಮನ್ಯಾಗ ಜಡ ವಸ್ತುಗಳದವ, ಏನು ಜೀವಂತ ವಸ್ತುಗಳದವ, ಎಲ್ಲದರೊಳಗೂ ಏನ್ ರೂಢಿ ಮಾಡ್ಕೋಬೇಕಂದ್ರ ಅಸ್ಥಿ ಭಾತಿ ಪ್ರಿಯ ಸತ್ ಚಿತ್ತಾನಂದ ಜಯ ಶುದ್ಧ ಬ್ರಹ್ಮ ಅನ್ಬೇಕು. ನೀನೇ ಅದಿಯಪ್ಪ, ಎಲ್ಲಾನು ನೀನೇ ಅದಿಯಪ್ಪ, ಎಲ್ಲಾನು ನೀನೇ ಅದಿಯಪ್ಪ. ಅವನೇ ಅದ. ನಾಮ ರೂಪಗಳನ್ನ ಏನು ನೋಡಿ ಅದು ಬೇರೆ ಇದು ಬೇರೆ ಅಂತೇಳಿ ಭೇದ ಮಾಡ್ತೀವಲ್ಲ, ಆ ವ್ಯಾವಹಾರಿಕ ದೃಷ್ಟಿ ಏನದು ವ್ಯವಹಾರ ಮಾಡುವಾಗ ಇರಲಿ. ಆದ್ರೆ ವ್ಯವಹಾರ ಇಲ್ಲದಾಗ ಎಲ್ಲ ವಸ್ತು ಒಂದೇ ಅನ್ನೋದು ಬೇಕಲ್ಲ. ವ್ಯವಹಾರ ಪ್ರಮಾಣ ಕಡಿಮೆ ಮಾಡ್ಕೋತ ಹೋಗ್ಬೇಕು. ವ್ಯಾವಹಾರಿಕ ದೃಷ್ಟಿ ಕಡಿಮೆ ಮಾಡ್ಕೋತ ಹೋಗಿ ಈ ಪಾರಮಾರ್ಥಿಕ ದೃಷ್ಟಿ ಬಲ ಹೆಚ್ಚು ಮಾಡ್ಕೋತ ಹೋಗ್ಬೇಕು. ಹೆಂಗದು ಮಾಡ್ಲಿಕ್ಕೆ ಬರ್ತದ? ಇಲ್ಲ. ಸ್ಥೂಲ ಅವಿದ್ಯೆ ಏನ್ ಮಾಡ್ಬೇಕು? ಕಳ್ಕೋಬೇಕು. ತುಪ್ಪ ಗಟ್ಟಿಯಾಗ್ಯದ ತೇಳಕ್ಕೆ ಹಂಗೆ ಚಮಚಲೆ ತಂದು ನೀಡಿದ್ರೆ ಕಪಾಳಿ ಬಿಡ್ತಾರ. ಕರಗಿಸ್ಕೊಂಬ ಅಂತಾರ, ಹೌದಿಲ್ಲ? ಬೆಚ್ಚ ಮಾಡ್ಕೊಂಬ ಅಂತಾರ. ಹಸಿ ತುಪ್ಪ ಹಂಗೆ ತಿಂದ್ರೆ ಏನಾಗ್ತದ? ಬಾಯಿ ಎಲ್ಲ ಅಲ್ಲೇ ಅಂಟುಗೊತ್ತದ, ಒಳಗೆ ಹೋಗಲ್ಲ. ಬಾಯಿ, ನಾಲ್ಗಿ, ಗಂಟ್ಲ ಎಲ್ಲ ಚಿಟ್ಟು ಹಿಡಿತದ. ಆಮೇಲೆ ಮರುದಿನ ಮಾತಾಡ್ಲಕ್ ಬರ್ಲಾರ್ದಂಗ ಆತು. ಅದು ಸೀದಾ ಒಳಗೆ ಹೋಗಿ ಡೈಜೆಷನ್ ಆಗಿ ಚೈತನ್ಯ ರೂಪ ಆಗ್ಬೇಕಾದ್ರೆ ಸರಳ ರೂಪ ಇರ್ಬೇಕದು. ಅದಕ್ಕೆ ಸ್ಥೂಲ ಅವಿದ್ಯೆ ಕಡಿಮೆ ಮಾಡಿಕೊಂಡು ಸಚ್ಚಿತ್ತಾನಂದ ಅಥವಾ ಅಸ್ಥಿವಾತಿ ಪ್ರಿಯ. ಸ್ಥೂಲ ಅವಿದ್ಯೆ ಕಡಿಮೆ ಮಾಡ್ಕೊಳ್ಳೋದಂತಂದ್ರೇನು? ನಾಮ ರೂಪಗಳಿಂದ ಪರಿಗಣಿಸುವುದನ್ನ ಏನು ಸ್ವಭಾವದಲ್ಲ ಆ ಸ್ವಭಾವ ಕಡಿಮೆ ಮಾಡ್ಕೋಬೇಕು. ಕಡಿಮೆ ಮಾಡಿಕೊಂಡು ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣವಾದಂತ ವಸ್ತುವೇ ಇದು ಅಂತೇಳಿ ಅಯಾಮ್ ಘಟಃ ಅಂತಂದಂಗ ನಾವೇನ್ ಮಾಡ್ಬೇಕು? ಅದನ್ನ ಗುರುತಿಸ್ಬೇಕು. ಗುರುತಿಸಿ ಅದನ್ನೇ ಬ್ರಹ್ಮ 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 ಬ್ರಹ್ಮ, ನಾನು ಬ್ರಹ್ಮದಿನಿ, ನಾನು ಬ್ರಹ್ಮದಿನಿ, ಬ್ರಹ್ಮದಿನಿ, ಬ್ರಹ್ಮದಿನಿ. ಮತ್ತ ನನ್ನ ದೃಷ್ಟಿ ಒಳಗ ಎಲ್ಲವೂ ಬ್ರಹ್ಮ ಸ್ವರೂಪನೇ ಆದ, ಎಲ್ಲವೂ ಬ್ರಹ್ಮ ಸ್ವರೂಪನೇ ಆದ ಅನ್ನೋದು ಅನುಸಂಧಾನ ಮಾಡ್ತಿರ್ಬೇಕು. ಇದು ಹೊರಗಿನ ವಸ್ತುಗಳಲ್ಲಿನ ಅವಿದ್ಯ. ಅಲ್ಲಿ ವಸ್ತುಗಳೊಳಗೆ ಸಮಸ್ಯೆ ಆದೋ ಏನದು? ನೋಡಕ್ ಕಣ್ಣಾಗ ಸಮಸ್ಯೆ ಅದ. ನೋಡಕ್ ಕಣ್ಣಾಗ ಸಮಸ್ಯೆ ಅದ. ಹೊರಗಿನ ವಸ್ತುಗಳನ್ನ ನೋಡಾಗ ನಾವು ಎಲ್ಲ ಬಯಲು, ಭೂಮಿ, ಆಕಾಶ, ಗಾಳಿ, ನೀರು, ಎಲ್ಲ ದೇಹಾದಿಗಳು ಏನೇನದವ ಎಲ್ಲ ಓಸುದ್ರದ್ದು ನಾಮ ರೂಪ ತ್ಯಾಗ ಮಾಡಿ ಕೇವಲ ಬ್ರಹ್ಮ ದರ್ಶನ ಮಾಡ್ಕೊಳ್ಳುವಂಥದ್ದು ರೂಢಿ ಮಾಡ್ಕೋಬೇಕು. ಪ್ರಾಕ್ಟೀಸ್ ಮಾಡ್ಬೇಕಿದು. ಇದೇ ಅಭ್ಯಾಸ ಮಾಡ್ಬೇಕಾಗಿದ್ದೀಗ. ಕಣ್ಣು ತೆರೆದ್ರೆ ಸಾಕು, ನಾಮರೂಪಗಳ ದರ್ಶನನೇ ಚಾಲು ಆಗ್ತದೆ. ಆ ನಾಮರೂಪಗಳನ್ನ ತ್ಯಾಗ ಮಾಡಿ
ಅದರೊಳಗಿನ ಸಚ್ಚಿದಾನಂದವನ್ನ ಅಸ್ಥಿಭಾತಿ ಪ್ರಿಯವನ್ನ ನಾವು ದರ್ಶನ ಮಾಡ್ಕೊಳ್ಳೋ ರೂಢಿ ಮಾಡ್ಕೋಬೇಕು. ಅದು ಹೆಂಗೆ ರೂಢಿ ಮಾಡ್ಕೋತೀರಿ ಹಂಗಂಗ ನಿಮ್ಮ ದೃಷ್ಟಿ ಒಂದು ವಸ್ತುವಿನಲ್ಲಿ, ಕೇವಲ ಒಂದೇ ಒಂದು ವಸ್ತುವಿನಲ್ಲಿ ನೀವು ನೋಡ್ಲಿಕ್ಕೆ ಚಾಲು ಮಾಡ್ರಿ. ಫಸ್ಟ್ ಸ್ಟಾರ್ಟ್ ಮಾಡ್ರಿ ಯಾವುದೇ ಒಂದು ವಸ್ತುವಿನ ಮೂಲಕ, ಮುಂದೆ ಎಲ್ಲ ವಸ್ತುಗಳಲ್ಲಿ ಅದೇ ಅನ್ನೋದು ಕಾಣ್ಲಿಕ್ಕೆ ಎತ್ಬಿಡ್ತದೆ. ಒಂದು ವಸ್ತುವಿನಲ್ಲಿ ನೀವು ನಾಮರೂಪ ತ್ಯಾಗ ಮಾಡಿ ಅಸ್ಥಿಭಾತಿ ಪ್ರಿಯ ನೋಡಿರ, ಇಲ್ಲಿ ತನಕ ಒಂದು ವಸ್ತುವನ್ನಾದ್ರೂ ಹಂಗೆ ತಿಳ್ಕೊಂಡಿರ. ಇಲ್ಲಿ ನೋಡೋದಂದ್ರೆ ತಿಳ್ಕೋಬೇಕು, ತಿಳ್ಕೊಳ್ಳೋದೇ ಇದು. ನೋಡೋದಂದ್ರೆ ಕಣ್ಲೆ ನೋಡೋದಲ್ಲ, ತಿಳ್ಕೊಳ್ಳೋದು. ತಿಳ್ಕೊಳ್ಳೋದೇ ಬಹಳ ಮುಖ್ಯ ಅದ. ಇಲ್ಲಿ ಮಹಾಕಾಶನೇ ಘಟಾಕಾಶ ಅಂತೇಳಿ ತಿಳ್ಕೋಬೇಕು. ತಿಳ್ಕೊಳ್ಳೋದು. ಅದಕ್ಕೆ ಸ್ಥೂಲ ಅವಿದ್ಯೆಯನ್ನ ಕಳ್ಕೊಳ್ಳೋದಕ್ಕ ಪ್ರಾಕ್ಟೀಸ್ ಮಾಡಬೇಕು, ರೂಢಿ ಮಾಡ್ಕೋಬೇಕು. ಹೆಂಗ್ ಮಾಡ್ಕೋತೀರಿ? ಸ್ಥೂಲ ಅವಿದ್ಯೆ ಕಳ್ಕೊಳ್ಳೋದು ರೂಢಿ ಹೆಂಗ್ ಮಾಡ್ಕೋತೀರಿ? ನಾಮ ರೂಪಾದಿಗಳನ್ನ ತ್ಯಾಗ ಮಾಡಿ. ಈಗ ಒಂದು ಸಣ್ಣ ಹುಡುಗಿರ್ತದ, ಅದಕ್ಕೆ ನೀವೊಂದು ಬಾಳೆಹಣ್ಣು ಕೊಟ್ರಿ ಅಂತ ತಿಳ್ಕೊಳ್ರಿ. ಬಾಳೆಹಣ್ಣು ತಿನ್ನಪ್ಪ ಅಂತ. ಅದೇನ್ ಮಾಡ್ತದ? ಬಾಳೆಹಣ್ಣು ಹಂಗೆ ತಿಂತದೇನೋ? ಸಿಪ್ಪಿಸು ಒಳಗಿನ ಬಾಳೆಹಣ್ಣು ತಿಂತ, ಹೌದಿಲ್ಲ? ಹಂಗ ನೀವೇನ್ ಮಾಡ್ಬೇಕು? ನಾಮ ರೂಪ ಎನ್ನುವ ಸಿಪ್ಪೆಯನ್ನು ಸುಲಿದು ಅದರೊಳಗಿರುವಂತ ಸಚ್ಚಿದಾನಂದ ಅಸ್ಥಿಭಾತಿ ಪ್ರಿಯ ಚೇತನವನ್ನ ನೀವು ಭಾನ ಮಾಡ್ಕೋಬೇಕು. ದೃಷ್ಟಾಂತನೂ ಆಯ್ತು, ಸಿದ್ಧಾಂತನೂ ಆಯ್ತು. ಯಾವಾಗ ನಾಮ ರೂಪ ಅಕ್ಕಿ ಇಕ್ಕಿ ಅವ ಇವ, ಆ ಹೆಸರಿನವರು ಈ ಹೆಸರಿನವರು, ಆ ದೇಶದವರು ಈ ದೇಶದವರು, ಅವರು ಇವರು, ಅದು ಇದು, ಅಲ್ಲಿ ಇಲ್ಲಿ, ಅಂದು ಇಂದು ಅಂತೇನೇನದವ, ಈ ಎಲ್ಲ ವ್ಯಾವಹಾರಿಕ ಭಾಷೆ ಶೂನ್ಯ ಮಾಡಿಕೊಂಡು ಕೇವಲ ಅಖಂಡ ವರ್ತಮಾನ ಭೂತ ಭವಿಷ್ಯತ್ ಯಾವ ಭೇದ ಇಲ್ಲದೆ, ಅಲ್ಲಿ ಇಲ್ಲಿ ಎಲ್ಲೆಲ್ಲಿ ಯಾವ ಭೇದ ಇಲ್ಲದೆ, ಅವರು ಇವರು ಎಲ್ಲರೂ ಅಂತೇಳಿ ಯಾವ ಭೇದ ಇಲ್ಲದೆ ಏನ್ ಮಾಡಬೇಕು? ಅಖಂಡವಾದ ಭಾವ ನಾವು ಪ್ರಾಕ್ಟೀಸ್ ಮಾಡಬೇಕು. ಅದು ಯಾವಾಗ ನಿಮಗೆ ಅಖಂಡ ಭಾವ ಯಾವಾಗ ಬರ್ತದ, ಆವಾಗ ಆನಂದನೇ ಆನಂದ, ಶಾಂತಿನೇ ಶಾಂತಿ, ನೆಮ್ಮದಿನೇ ನೆಮ್ಮದಿ. ನೆಮ್ಮದಿನೇ ನೆಮ್ಮದಿ. ಹಂಗಂತೇಳಿ ವ್ಯವಹಾರ ಮಾಡೋದು ಬಿಡ್ಬೇಕೇನ್ರಿ? ವ್ಯವಹಾರ ಮಾಡಬೇಕು. ವ್ಯವಹಾರ ಏನದ? ಮಿಥ್ಯಾ ಜಗತ್ತಿನೊಳಗೆ ವ್ಯವಹಾರನು ಮಿಥ್ಯನೇ ಅದ. ವ್ಯವಹಾರಿಕ ಬದುಕು ಸಂಸಾರ ಹಿಡ್ದೀವಿ ಅಂತಂದ್ಮೇಲೆ ವ್ಯವಹಾರ ಮಾಡಬೇಕು. ಅದ್ರ ಒಳಗೆ ಅಂತಃಕರಣದೊಳಗೆ ಏನಿರ್ಬೇಕು? ಕೇವಲ ಅಖಂಡ ಭಾವ ಇರಬೇಕು. ಈಗ ನನಗೆ ಅರ್ಜೆಂಟಿಗೆ ಒಂದು 10,000 ರೂಪಾಯಿ ಬೇಕಾಗಿತ್ತು, 20,000 ರೂಪಾಯಿ ಬೇಕಾಗಿತ್ತು. ಮತ್ ನಾ ಏನ್ ಮಾಡ್ಬೇಕು? ಯಾರ್ಯಾರ ನಮ್ಮ ಪರಿಚಯದವ್ರ ಬಲ್ಲಿ ನಾನು ಕೇಳ್ಬೇಕಾಗ್ತದ. ಅಲ್ಲಿ ಕೇಳಿದ್ನಿ ಅಂತಂದ್ರೆ ಏನಾಗ್ತದ? ಕೊಡ್ತಾರ. ಕೊಟ್ಟ ಮೇಲೆ ಯಾವಾಗ ಕೊಡ್ತಾನೋ ಯಾವಾಗ ಬಿಡ್ತಾನೋ, ಎಂದು ಕೊಡ್ತೀನಿ ಅಂದಿದ್ದ, ಕೊಡ್ಲಿಲ್ಲ, ಏನು ಹೇಳಿಲ್ಲ, ಫೋನ್ ಮಾಡ್ರಿ, ಏನ್ ಮಾಡ್ತಾನೆ? ಇವೆಲ್ಲ ವ್ಯವಹಾರ ಮಾಡ್ಬೇಕೇನಂದ್ರೆ ಮಾಡ್ಬೇಕು. ವ್ಯವಹಾರ ಮಾಡೋದ್ರಾಗ ಏನು ಕನ್ಸೆಷನ್ ಇಲ್ಲ. ₹1 ಫರಕ್ ಆಗಬಾರ್ದು. ಕೋಟಿ ಕೋಟಿ ಗಳಿಸ್ರಿ, ಶ್ರೀಮಂತರಾರಿ, ಎಲ್ಲ ಮಾಡ್ರಿ. ನಿಮ್ಮ ಮನಿ ತುಂಬ ರೊಕ್ಕ ತುಂಬಲಿ, ಬ್ಯಾಂಕಿನ ತುಂಬ ರೊಕ್ಕ ತುಂಬಲಿ, ಎಲ್ಲಾ ಕಡೆ ತುಂಬಿ ಹೆಚ್ಚಾಗಿ ವಿದೇಶದಾಗ ಸಹಿತ ನಿಮ್ಮದೇ ರೊಕ್ಕ ಬರಲಿ. ಎಲ್ಲಾನು ರೊಕ್ಕ ತುಂಬಿಸ್ರಿ, ಎಲ್ಲ ಕಡೆ ನಿಮ್ಮದೇ ಸಂಪತ್ತು ತುಂಬಲಿ. ಆದರೆ ತಲೆ ಒಳಗೆ ಏನಿರ್ಬೇಕು? 1 ಪೈಸೆನೂ ಇರಬಾರ್ದಲ್ಲಿ. 1 ಪೈಸೆನೂ ಅದರೊಳಗಿಂದ ಇರಬಾರ್ದು. ಅಲ್ಲೇನಿರ್ಬೇಕು? ಅಖಂಡ ಭಾವ. ಅದಕ್ಕೆ ಸಂಬಂಧ ಇರ್ಲಾರ್ದಂಗೆ ಇರ್ಬೇಕು. ತಲೆ ಒಳಗ ಬೈಲಿರ್ಬೇಕು, ಬೈಲು.
ಆಕಾಶ ಬಯಲು ಅಂತ ಏನಂತಿರಲ್ಲ, ಹಂಗಿರ್ಬೇಕು ತಲೆ ಒಳಗೆ. ಏನೆಲ್ಲ ಇದ್ದು ಏನೂ ಇಲ್ಲ, ಸರಳ ಸಿಂಪಲ್ ಆಗಿ ಇರ್ಬೇಕು. ಈಗಿನ ಕಾಲ ಹೆಂಗಾಗ್ಯದ ಅಂತಂದ್ರ ಏನೂ ಮನ್ಯಾಗ ಕೂಳಿಗೆ ದಿಕ್ಕಿಲ್ಲ, ಎಲ್ಲ ಸರ್ಕಾರಿ ಪುಕ್ಷಟೆ ಭಾಗ್ಯ ತಿಂತಾರ ಅಂದ್ರೂ ಒಂದು ಗಾಡಿ ತಗೋತಾರ ಅವ್ರು ಕಷ್ಟಪಟ್ಟು, ಹೆಂಗೋ ಮಾಡಿ ಸಾಲ ಮಾಡಿ ಒಂದು ಸೆಕೆಂಡ್ ಹ್ಯಾಂಡ್ ಗಾಡಿ ತಗೋತಾರ. ಆಮೇಲೆ ಒಂದು ಚಲೋದು ದೊಡ್ಡ ಅದು ಸೆಕೆಂಡ್ ಹ್ಯಾಂಡ್ ಮೊಬೈಲೇ ಖರೀದಿ ಮಾಡಿ ಹಜಾಮ್ರ ಅಂಗಡಿಯಾಗ ಹೋಗಿ ಅವು ಏನೋ ಸ್ಟೈಲ್ ಮಾಡಿ ಸಿನಿಮಾ ಹೀರೋಗಳ ಕಟಿಂಗ್ ಮಾಡ್ಕೊಳ್ಳೋ. ರೋಡ್ ಮೇಲೆ ಪೆಟ್ರೋಲ್ ಹಾಕ್ಲಿಕ್ಕೆ ಗತಿ ಇರಂಗಿಲ್ಲ, 3 ಕೂಡಿ ಪೆಟ್ರೋಲ್ ಹಾಕ್ಸಿರ್ತಾರ. ಅದು 3 ಕೂತು ಒಳ್ಳೆ ಒಂದು ಅವರಗಳು ತೇರೋದಂಗೆ ಗೊತ್ತಿರುತ್ತೆ, ಗುಂಡಗಳದಂಗೆ ಗೊತ್ತಿರ್ತಾವ. ಅಂತೇಳಿ ಇವ್ರಿಗೆ ಮಾತಾಡಿಸಿದ್ರೆ ಏನ್ ಮಾಡ್ತಾರೋ ಏನೋ ಅನ್ನಂಗ. ಏನದು ಅಂದ್ರೆ ಏನೂ ಇಲ್ಲ ಅಂದ್ರೂ ಭಾಳ ಇದ್ದಂಗೆ ತೋರಿಸ್ತಾರ. ಅದು ಏನಾಗ್ತದದು ಯಾವಾಗಾರ ಒಂದು ಎದುರು ಬಿತ್ತು ಅಂತಂದ್ರ ಅವ್ರಿಗೆ ಕೋರ್ಟಿಗೆ ಹೋಗೋ ಶಕ್ತಿ ಇರ್ತದ, ಪೊಲೀಸ್ ಸ್ಟೇಷನ್ಗೆ ಹೋಗೋ ಶಕ್ತಿ ಇರ್ತದ, ಏನೇನು ಇರಲ್ಲ. ಸುಮ್ಮ ನೀರ್ ಮೇಲಿನ ಗುಳ್ಳಿಗತ್ಲೆ ತೋರ್ಸ್ಕೊಂಡು ಹೋಗ್ತಿರ್ತಾರ. ಅವಕ್ಕೆಲ್ಲ ಹೋಗಿ ನ್ಯಾಯ ಪಡ್ಕೋಬೇಕಾದ್ರ ಹಿಂದ ಏನಾರ ಇದ್ರೆ ಅವು ಸಿಗ್ತಾವ, ಇಲ್ಲ ಅಂತಂದ್ರೆ ಹೆಂಗ್ ಬರೀ ಶೋ ಮಾಡಿದ್ರೆ ಹೆಂಗಾಗ್ತದ? ಅದಕ್ಕೆ ಏನೆಲ್ಲ ಇದ್ದು ಇಲ್ಲದಂಗಿರೋದು ಚಲೋನೋ, ಏನು ಇಲ್ಲದೆ ಹೊರಗೆ ಭಾರಿ ದೊಡ್ಡದು ದಿಮಾಗ್ ತೋರಿಸೋದು ಚಲೋನೋ. ಇದ್ದು ಇಲ್ಲದಂಗಿರೋದು ಅಂತಂದ್ರೆ ಕೆಲವೊಬ್ರು ಇನ್ನ ಅವರೊಂದು ನಮೂನಿ ಜಿಪುಣ ನನ್ನ ಮಕ್ಕಳು ಅವ್ರೊಂಥರ ಬ್ಯಾರೇನೆ ಇರ್ತಾರ. ಇದ್ದು ಇಲ್ದಂಗ ಇನ್ನ ಬೇಕಾರಿಗತ್ಲೆ ಇರ್ತಾರೆ, ಪೂರಾ ಹಂಗೂ ಇರಬಾರ್ದು. ಏನೆಲ್ಲ ಇದ್ರೂ ನೀಟಾಗಿ ಇರ್ಬೇಕು, ಮೀಡಿಯಂ ಇರ್ಬೇಕು. ಒಂಚೂರು ಅದು ಇರ್ಬೇಕು, ಒಂಚೂರು ಇದು ಇರ್ಬೇಕು. ಪೂರ ಏನು ಇರ್ಲಾರ್ದಂಗೆ ಇನ್ನೂ ಒಂದು ನಮೂನಿ ಅದು ಬೇರೆ ಇರ್ತಾರ. ಇಲ್ಲೇ ನಮ್ಮ ಮನೆ ಸುತ್ತಮುತ್ತ ರೋಡ್ ಮೇಲೆ ಒಬ್ಬ ತಿರುಗಾಡ್ತಾನ. ಅವನ್ ಎಷ್ಟೋ ಎಕರೆ ಹೊಲ ಅದ ಅಂತ, ಏನೆಲ್ಲ ಅದ, ಅವನ್ ಮಕ್ಕಳದಾರ, ಮೊಮ್ಮಕ್ಕಳದಾರ, ಮನಿ ಅದ, ಎಲ್ಲ ಅದ. ಇದ್ರು ಸಹಿತ ಅವ ಏನ್ರೆ ಮೆಡಿಕಲ್ ಸ್ಟೋರ್ನಾಗ ಹೋಗಿ ನಾವು ಔಷಧ ತೊಗೊಳಕತ್ತೇವ ಅಂತಂದ್ರೆ, ಸ್ವಾಮಿ ನಮಸ್ಕಾರ, ಈ ಔಷಧ ಬರ್ದು ಕೊಟ್ಟಾರ ಡಾಕ್ಟರ್, ಈ ಒಂದ್ ಸ್ವಲ್ಪ ಗುಳಿಗೆ ಕೊಡ್ಸಪ್ಪ ನೀನು. ಇದೇನ್ ಮಾಡ್ತೀರಿ? ಇಂಥವ್ರಿಗೆ ಏನ್ ಮಾಡ್ತೀವಿ? ನಾವು ಮೆಡಿಕಲ್ ಸ್ಟೋರಿಗೆ ನಮ್ಮ ಔಷಧ ತೊಗೊಳಕ್ ನಾವು ಹೋಗಿರ್ತೀವಿ, ಅವನಿಗೆ ಗುಳಿಗೆ ಕೊಡ್ಸ. ಯಾಕಪ್ಪ ನಿನ್ಗೆ? ಇಲ್ಲ ಸ್ವಲ್ಪ ನಮಗ ಇದು ಮೊಬೈಲ್ನಾಗ ರೊಕ್ಕ ಕೆಲಸ ಆಗ್ಯಾವ, ಇಲ್ಲ ಅಂತಂದ್ರೆ ರೊಕ್ಕ ತರೋದು ಮರ್ತೀನಿ, ಆಮೇಲೆ ಕೊಡ್ತೀನಿ ಅಂಥೇಳಿ ಯಾರ ಕೈಲಾರ ಮೆಡಿಸಿನ್ಸ್ ತಗೊಳ್ಳೋದು, ಎಲ್ಲಾರ ಕೂತ್ ಚಾ ಕೊಡೋದು, ಯಾರಿಗಾರ ಟಪಿಗೆ ಹಾಕೋದು, ಯಾರ ಸಂಗಟರ ನಾಷ್ಟ ಮಾಡೋದು, ಪುಕ್ಷಟೆ ತಿಂದು ಮಜಾ ಮಾಡೋದು, ಇದು ಒಂಥರ ಏನೆಲ್ಲ ಇದು, ಅದು ಒಂಥರ ಕೆಟ್ಟ ಪ್ರವೃತ್ತಿ. ಹಿಂಗಾಗಿ ಒಂದು ಮೀಡಿಯಂನಾಗ ಇರ್ಬೇಕು. ಯಾಚನೆಗಿಂತ ಪಾಪ ಉಂಟೆ ಅಂತ, ಇನ್ನೊಬ್ಬರಿಗೆ ಕೈ ಚಾಚೋದ್ರಕ್ಕಿಂತ ದೊಡ್ಡ ಪಾಪ ಮತ್ತೊಂದೇನೂ ಇಲ್ಲ ಅಂತ. ಆ ಯಾಚನೆ ಮಾಡೋದೇ ಒಂದು ಪದ್ಧತಿ ಹಾಕೊಂಡ್ಬಿಟ್ಟಿರ್ತಾರೆ. ಮನ್ಯಾಗ ಬೇಕಾದಟ್ಟು ಇದ್ರು ಇನ್ನೊಬ್ಬರು ಬಾಯಿ ತೆರೆದೇ ಬದುಕ್ತಿರ್ತಾರೆ ಅಂತ ಒಂದಿವ್ಸ ಮಂದಿ ಇರ್ತಾರೆ. ಇನ್ನೊಂದಿವ್ಸ ಮಂದಿ ಬರೀ ಮಂದಿ ಟಪ್ಪಿಗೆ ಹಾಕಿ ಅವ್ರ ರೊಕ್ಕ ತಾನು ಪುಂಡು ಉಳ್ಕಿಟ್ಕೊಂಡು ಅವ ಆರಾಮ್ ನಿದ್ದೆ ಮಾಡ್ತಿರ್ತಾನೆ, ಉಳಿದವರೆಲ್ಲ ಗೋಳಾಡ್ತಿರ್ತಾರೆ. ಅಂತ ಭ್ರಷ್ಟರು ಇರ್ತಾರೆ. ಎಲ್ಲ ತರ ಜಗತ್ತಿದು. ಹಿಂಗಾಗಿ ನಾವೇನ್ ಮಾಡ್ಬೇಕು, ಏನೆಲ್ಲ ಇದ್ರು ಏನಿರ್ಲಾರ್ದವ್ರಂಗೆ ಸುಮ್ ಸಿಂಪಲ್ ಆಗಿ ಜೀವನ ಮಾಡಿ ದಾಟಿ ಹೋಗ್ಬಿಡ್ಬೇಕು. ಈಗ ಏನಾಗಬೇಕಾಗ್ಯದ ಅಂದ್ರ, ರೊಕ್ಕ ಕೊಡ್ತಾನೋ ಬಿಡ್ತಾನೋ ಆ ಪ್ರಶ್ನೆ ಬೇರೆ, ಅದು ವ್ಯಾವಹಾರಿಕವಾಗಿ ಮಾಡಬೇಕು. ಅಲ್ಲಿ ಹೇಳ್ಬೇಕಾಗಿದ್ದು ಇಲ್ಲಿ ಏನದ ಅಂತಂದ್ರ, ಒಳಗ ಅವಿದ್ಯೆ ಇರಬಾರ್ದು. ಒಳಗ ಅವಿದ್ಯೆ ಇತ್ತಂತಂದ್ರೆ ಭಯಂಕರ ತ್ರಾಸ ಮಾಡ್ತದೆ. ಸ್ಥೂಲ ಅವಿದ್ಯೆ ಒಳಗೆ ಏನಿರ್ಬೇಕು, ಕೊಟ್ರ ಕೊಡ್ಲಿ ಬಿಟ್ರು ಬಿಡ್ಲಿ, ಅವ ತಿಂದ್ರು ಅದೇ, ನಾವು ತಿಂದ್ರು ಅದೇ, ಅವ ಮಾಡೋದು ಅದೇ ಕಿರಾಣಿ ಕೈಪಲ್ಯ ಬಟ್ಟಿ ಒಟ್ಟಿ, ನಾವು ಮಾಡೋದು ಅದೇ ಕಿರಾಣಿ ಕೈಪಲ್ಯ ಬಟ್ಟಿ ಒಟ್ಟಿ, ಔಷಧಿ ಸಂಸಾರಕ್ಕೆ ಬಳಸನ ಇರ್ಲಿ ಬಿಡು ಅಂತೇಳಿ ಒಳಗಿರ್ಬೇಕು. ಒಳಗಿಟ್ಕೊಂಡು ಮೇಲೆ ಪ್ರಯತ್ನ ಮಾಡ್ಬೇಕು. ಅದು ಬಿಟ್ಟು ಮ್ಯಾಲ ಬಹಳ ಶಾಂತ ಇರು ಸ್ವಾಮ್ಯಾರ, ಯಾವಾಗಾರ ಕೊಡಕತ್ತೀರಿ ಇರು ಸ್ವಾಮ್ಯಾರ ಮ್ಯಾಲ ಅನ್ನೋದು, ಒಳಗೆ ಸುಳಮಗ ಏನೋ ರೊಕ್ಕನೇ ಕೊಟ್ಟಿಲ್ಲ ನೋಡಪ್ಪ, ಎಸ್ತಿನ ಇಟ್ಕೊಂಡು ಕುಂದಿರ್ತಾನೆ ಏನೋ ಅಂತಂದ್ರೆ ಅಶಾಂತಿ ಯಾರಿಗಾಗ್ತದ? ರೊಕ್ಕನೂ ಹೋಗ್ತದ, ಶಾಂತಿನೂ ಹೋಗ್ತದ. ಹೌದಲ್ಲ? ಒಳಗೇನಿರ್ಬೇಕು? ಅಂತರಂಗದೊಳಗ ಶಿವಲಿಂಗ, ಬಹಿರಂಗದೊಳಗ ರಣರಂಗ.
ಹೊರಗೆ ರಣರಂಗ ಮಾಡ್ರಿ, ಹೋರಾಟ ಮಾಡ್ರಿ, ವ್ಯವಹಾರ ಮಾಡ್ರಿ, ಏನ್ ಬೇಕಾದ್ ಮಾಡ್ರಿ, ಅಂತರಂಗದೊಳಗೆ ಹೆಂಗಿರ್ಬೇಕು? ಶಿವಲಿಂಗ. ನರೇಂದ್ರ ಮೋದಿ ಹೆಂಗ ಪಬ್ಲಿಕ್ ಎಲ್ಲ ತಲೆ ಕೆಡಿಸ್ಕೊಂಡದು, ಮೋದಿ ತಲೆ ಕೆಡಿಸ್ಕೊಂಡೇನ್ರಿ? ಪ್ರಧಾನ ಮಂತ್ರಿಗಳು ತಲೆ ಕೆಡಿಸ್ಕೊಂಡಾರ? ಆರಾಮದಾರ. ಹೊರಗೆ ರಣರಂಗ ಮಾಡ್ಲಕತ್ತಾರಿಲ್ಲ, ಜಗತ್ತಿಗೆ ಭಯೋತ್ಪಾದನೆ ಮಾಡಿದ್ರಿ ಅಂದ್ರೆ ಏನಾಗ್ತದ ನೋಡಿದ್ರಿಲ್ಲ ಮಕ್ಕಳ ಅಂತೇಳಿ ಹೆಂಗ್ ಮಾಡ್ತಾರ? ಹೆಂಗಿದ್ರು? ಅಬ್ದುಲ್ ಕಲಾಂ ಹೆಂಗಿದ್ರು? ಒಳಗೆ ಶಿವಲಿಂಗ, ಮ್ಯಾಲ ರಣರಂಗ. ಇವೆಲ್ಲ ಮದ್ದು ಗುಂಡು ಬಾಂಬು ಏನೇನದವಲ್ಲ ಫಾರಿನ್ವೇ ತರಿಸ್ಬೇಕಾಗಿತ್ತು ನಾವು. ಅಂತವು ನಮ್ಮ ದೇಶದಾಗೆ ತಯಾರು ಮಾಡ್ಬೋದು ಇವೆಲ್ಲ ಅಂತೇಳಿ ವಿಜ್ಞಾನಿ ಅಬ್ದುಲ್ ಕಲಾಂ ಅವರು ನಮ್ಮ ದೇಶದವ್ರಿಗೆ ಕಂಡಿಡಿದು ಕೊಟ್ಟಾರ. ಅಂತ ಸೈಂಟಿಸ್ಟ್ ಅವ್ರು ರಾಷ್ಟ್ರಪತಿಗಳಾಗಿ ಹೋದ್ರು. ನಾವೇ ತಯಾರು ಮಾಡ್ಕೋಬಹುದು ಇವೆಲ್ಲ, ಹೊರಗಿಂದ ಯಾಕೆ ತರಿಸ್ಕೊತೀರಿ ಅಂತೇಳಿ ಒಳಗಿಂದ ಎಂತ ಕೆಲಸ ಮಾಡೋಗ್ಯಾರ. ಯುದ್ಧ ಸಾಮಗ್ರಿಗಳೆಲ್ಲ ನಮ್ಮ ದೇಶದಾಗೆ ತಯಾರಾಗಂಗ್ ಮಾಡ್ಯಾರ ಕಲಾಂ ಅವ್ರು, ಅಂತ ಜ್ಞಾನ ಕೊಟ್ಟವ್ರು. ಹಂಗ ಅವ್ರ ಜಾಗದಾಗ ನಾವಿದ್ದೇವೆ ಅಂತಂದ್ರೆ ಎರಡು ತಲೆ ಕೆಡಿಸ್ಕೊತಿದ್ದೇವೇನೋ. ಅವ್ರ ಸಂಗಟ ಹೆಂಗ್ ಗುದ್ದಾಡ್ಬೇಕು, ಇವ್ರ ಸಂಗಟ ಹೆಂಗ್ ಗುದ್ದಾಡ್ಬೇಕು. ಅದು ಒಳಗೆ ಶಿವಲಿಂಗ ಇಟ್ಟುಕೊಂಡು ಮ್ಯಾಲ ರಣರಂಗ. ಅವ್ರೊಳಗೆ ಸ್ಥೂಲ ಅವಿದ್ಯೆ ಅದ ಏನಲ್ಲಿ ಮೋದಿಯವ್ರ ಅಂತಃಕರಣದಾಗ? ಏನಿಲ್ಲ. ಅವ್ರು ಪಾಕಿಸ್ತಾನದ ವಿರೋಧಿಗಳು ಅಂತ ತಿಳ್ಕೊಂಡಿದ್ದೇ ದೊಡ್ಡ ತಪ್ಪು. ಪಾಕಿಸ್ತಾನದ ವಿರೋಧಿಗಳಲ್ಲ ಅವರು, ಆ ಪಾಕಿಸ್ತಾನದಲ್ಲಿ ನಡೆಯುವ ಕುಕೃತ್ಯಗಳ ವಿರೋಧಿಗಳು. ಹಂಗ ಅವರು ಪಾಕಿಸ್ತಾನಕ್ಕೆ ವಿರೋಧ ಮಾಡಿದ್ರು ಅಂತಂದ್ರ ಅವ್ರಿಗೇನು ಇಡೀ ಪಾಕಿಸ್ತಾನಕ್ಕೆ ಹೊಡೆದಾಕ್ಲಿಕ್ಕೆ ಎಷ್ಟೊತ್ತು ಬೇಕು? ಎಷ್ಟೊತ್ತು ಬೇಕು? ಅದೆಲ್ಲ ಹೊಡೆದಾಕಿದ್ ಕರ್ಮ ನಾಣ್ಯ ಕಟ್ಟುಗಳಂತ ಬರ್ತದ ಅಲ್ಲಿ. ಅವ್ರಿಗೆ ಯಾಕೆ ಹೊಡೆದಾಕ್ಬೇಕು? ಅಲ್ಲಿ ಸಾಮಾನ್ಯ ಪಬ್ಲಿಕ್, ನಮ್ಮಲ್ಲಿ ಹೆಂಗ್ ಜನಸಾಮಾನ್ಯರದಾರ ಅಲ್ಲಿನೂ ಜನಸಾಮಾನ್ಯರದಾರ. ಅದು ಪುಟ್ಟ ಭಾರತನೇ ಅದು. ಆದ್ರ ಅವ್ರಿಗೆ ಬದುಕ್ಲಕ್ಕ ಗೊತ್ತಾಗಲ್ದು. ಏನ್ ಮಾಡಿದ್ರೆ ಚಂದ ಆಗ್ತದ, ಏನ್ ಮಾಡಿದ್ರೆ ಬದುಕು ಚಂದ ಆಗ್ತದ ಅನ್ನೋ ಗೊತ್ತಾಗಲ್ಲ. ಏನೇನೋ ಮಾಡಿ ಬದುಕ್ಲಕ್ ಹೋಗ್ತಾರೆ, ತಪ್ಪು ಮಾಡ್ತಾರೆ, ಇನ್ನೊಬ್ಬರಿಗೆ ತ್ರಾಸ ಕೊಡ್ತಾರೆ, ತಾವು ತ್ರಾಸ ಮಾಡ್ಕೊತಾರೆ. ಬದುಕ ರೀತಿ ಏನದ ಅವ್ರದ್ದು ಸರಿಯಾದ ರೀತಿ ಇಲ್ಲ. ಅದಕ್ಕೆ ತ್ರಾಸ ಆಗತ್ತೆ. ಅವ್ರ ವಿರೋಧಿಗಳು ಅಲ್ಲವೇ ಅಲ್ಲ. ನಮ್ಮ ಭಾರತ ಪಾಕಿಸ್ತಾನದ ವಿರೋಧ ಅಲ್ಲವೇ ಅಲ್ಲ. ಭಾರತ ಪಾಕಿಸ್ತಾನ ಅದು ಒಂದು ಪುಟ್ಟ ಭಾರತ ಅಷ್ಟೇ, ನಮ್ಮಂತದೇ ಅದ ಒಂದು ದೇಶ. ನಮ್ಮಂಗೆ ಅಲ್ಲಿ ಜನಸಾಮಾನ್ಯರದರ. ಈಗ ಅವರು ಯೋಸು ಮಂದಿ ಜನಸಾಮಾನ್ಯರನ್ನು ಹೊಡೆದ ಆಕ್ರಮ ಯಾಕೆ ಕಟ್ಕೋಬೇಕ್ರಿ? ಅಲ್ಲಿ ಏನ್ ಸಮಸ್ಯೆ ಅದ? ಭಯೋತ್ಪಾದಕರು ನಮ್ಮ ಜನರಿಗೆ ತೊಂದರೆ ಕೊಟ್ರು, ಅದಕ್ಕೆ ನಾವು ಅವರನ್ನು ಬಿಡಂಗಿಲ್ಲ. ಅದು ಅಂತೂ ಕ್ರಮ ತಗೋಬೇಕಾಗ್ಯದ, ತಗೋಬೇಕಷ್ಟೇ. ಈಗ ಅವ್ರ ಮಂದಿ ನಮ್ಮ ಮಂದಿ ನಾವೆಲ್ಲರೂ ಒಂದೇ ಅಂತ ತಿಳ್ಕೊಂಡದ್ದು ಇದು ಜ್ಞಾನದ ವಿಚಾರನೋ ಅಜ್ಞಾನದ ವಿಚಾರನೋ? ಜ್ಞಾನದ ವಿಚಾರ. ಯಾವಾಗ ಈ ಜ್ಞಾನದ ವಿಚಾರ ಬರ್ತದ ಅವರೇ ಮಹಾತ್ಮರಾಗ್ತಾರ. ಜ್ಞಾನದ ವಿಚಾರ ಬಂದಾಗೆಲ್ಲ ಮಹಾತ್ಮರಾಗ್ತಾರ. ಅವರು ನಾವು ಒಂದೇ, ಅವ್ರಿಗೆ ಸಾಯಿಸೋದಂದ್ರೇನು, ನಮಗೆ ಸಾಯಿಸೋದಂದ್ರೇನು, ಎಲ್ಲ ಒಂದೇ. ಅಲ್ಲಿರುವ ದುಷ್ಟತನವನ್ನ ನಾವು ತೆಗಿಬೇಕೆ ಹೊರತು ಆ ದೇಶವನ್ನ ತೆಗಿಬೇಕನ್ನೋದು ಇಲ್ಲ. ಇರ್ಲಿ, ಅವರು ಇರ್ಲಿ, ನಮ್ಮಂಗೆ ಅವರು ಇರ್ಲಿ, ಅಲ್ಲಿ ಅವರು ಸುಖವಾಗಿರ್ಲಿ, ಅವರು ಆನಂದವಾಗಿರ್ಲಿ. ಒಂದು ಸ್ಟೇಜಿಗೆ ಬಂದ ಕೂಡ್ಲೇ ಅವಾಗ ಈ ಜ್ಞಾನ ಬಂದ್ಬಿಡ್ತದೆ. ಸುಮ್ನೆ ಯಾಕಪ್ಪ ಅವ್ರಿಗೆ ಯಾಕೆ ಹೊಡೆದ್ಕ ಸಾಯಿಸ್ಬೇಕು ಅಷ್ಟು ಮಂದಿಗೆ? ಮಹಾತ್ಮ ಗಾಂಧಿ ಎದಕ್ಕಾದ್ರು? ಇದಕ್ಕೆ ಆದ್ರು. ಅವ್ರು ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ನಾವೆಲ್ಲ ಒಂದೇ ಅನ್ನೋ ಭಾವನೆಗೆ ಅವ್ರು ಮಹಾತ್ಮರಾದ್ರು. ಸ್ಥೂಲ ಅವಿದ್ಯೆ ಕಳ್ಕೊಂಡಾಗ ಎಲ್ಲರೂ ಒಂದೇ ಅನ್ನೋ ಭಾವನೆ ಯಾವಾಗ ಬಂತು, ಈ ಭಾವನೆಯಿಂದ ಮಹಾತ್ಮರಾಗ್ತಾರೆ. ಅದಕ್ಕೆ ಸ್ಥೂಲ ಅವಿದ್ಯೆ ನಾಶ ಮಾಡಿಕೊಂಡು ಹೊರ ಜಗತ್ತಿನಲ್ಲಿರುವ ಸಮಸ್ಯೆಗಳು ಏನದವ ಅವು ಲೋಕಕಂಟಕ ಇದ್ದು ಅಂತಂದ್ರೆ ಅವಕ್ಕೆ ಕ್ರಮ ತಗೊಂಡು ಅವಕ್ಕೆ ಹತ್ತಿಕ್ಕಬೇಕು. ಜಗತ್ತ ಹಾಳಾಗ್ತದಂದ್ರೆ ಬಿಡಬಾರ್ದು ಅವರಿಗೆ. ಆದ್ರೆ ಸುಮ್ಮಿದ್ದವ್ರಿಗೆ ಹೋಗಿ ಹೊಡೆದ್ರೆ, ಜನಸಾಮಾನ್ಯರಿಗೆ ತೊಂದರೆ ಕೊಟ್ರೆ ಅದು ಮಹಾ ಪಾಪದ ಕೆಲಸ.
ಯಾರು ಬೇಕಾದವ್ರಿಲ್ಲ. ಅವ್ರ ದೇಶದವ್ರು ಇದ್ರೆ ಅವರು ಪಾಪಿಗಳೇ, ನಮ್ಮ ದೇಶದವ್ರು ಇದ್ರೆ ನಾವು ಪಾಪಿಗಳೇ. ಜನಸಾಮಾನ್ಯರಿಗೆ ತೊಂದರೆ ಕೊಟ್ರು ಅವ್ರದ್ದೇನು ತಪ್ಪ. ಅದಕ್ಕ ಸ್ಥೂಲ ಅವಿದ್ಯೆ ಬಗ್ಗೆ ಇದು ರೂಢಿ ಮಾಡೋದ್ರಿಂದ ನಾವು ಎಲ್ಲ ಕಡೆ ಅದೇ ಚೇತನ ಆದ, ಇಂಡಿಯಾದವ್ರೊಳಗನು ಅದೇ ಚೇತನ, ಪಾಕಿಸ್ತಾನದವ್ರೊಳಗ ಅದೇ ಚೇತನ ಆದ ಅಂತೇಳಿ ತಿಳ್ಕೊಂಡ್ರ ಅದು ಸ್ಥೂಲ ಅವಿದ್ಯೆ ನಿವೃತ್ತಿ. ದುಷ್ಟಶಕ್ತಿಗಳದ ಬೇರೆ ಹೋರಾಟ, ಅದು ಬೇರೆ. ಅದಕ್ಕೆ ನಾವು ಏನ್ ಮಾಡ್ಬೇಕು ಅದು ಮಾಡಬೇಕು. ಆದ್ರೆ ಜನಸಾಮಾನ್ಯರ ವಿಷಯ ಹೇಳಕತ್ತೀನಿ ನಾನು. ಸ್ಥೂಲ ಅವಿದ್ಯೆ ನಿವೃತ್ತಿ ಮಾಡ್ಕೋಬೇಕು. ಇದು ರೂಢಿ ಮಾಡ್ಕೊಂಡ್ರೆ ಬರ್ತದೋ, ಏನು ಶಾಸ್ತ್ರ ಓದಿದ್ರೆ ಬರ್ತದೋ, ಏನು ಗುರುಗಳ ಮುಂದೆ ಕೂತ ಕತಿ ಕೇಳಿದ್ರೆ ಬರ್ತದ? ನೀವು ರೂಢಿ ಮಾಡ್ಕೋಬೇಕು. ನಿಮ್ಮ ಪಿಂಡಾಂಡ ಬಿಟ್ಟು ನಿಮ್ಮ ಮೈ ಮೇಲೆ ಹಾಕಿಕೊಳ್ಳುವ ತೊಡುವ ವಸ್ತ್ರಗಳು, ನಿಮ್ಮ ಮೈಗೆ ಏನ್ ಮಾಡ್ಕೊಂಡಿರಿ, ಆಭರಣಗಳನ್ನು ಹಾಕೊಂಡಿರಲ್ಲ, ಶೃಂಗಾರ ಅಲಂಕಾರ ಮಾಡುವುದಕ್ಕೆ ಹಚ್ಚಿಕೊಂಡು ವಿಭೂತಿ, ಗಂಧ, ಮತ್ತೇನದ ತಲೆ ಕೂದಲ ಬೆಳ್ಳಗಾದ್ರ ಬಣ್ಣ, ಮತ್ತಿನ್ನೇನು ಈ ಶರೀರಕ್ಕೆ ಶೃಂಗಾರ ಮಾಡ್ಕೋತೀರಿ ಅವು, ಮತ್ತೆ ಅದರೊಳಗಿರುವ ಕುಡಿಯುವ ತಿನ್ನುವ ನೀರು, ಆಹಾರ, ಗಾಳಿ, ಏನೇನದ ಎಲ್ಲಾ ವಸ್ತುಗಳು ನಿಮ್ಮ ಪಿಂಡಾಂಡದಿಂದ ಭಿನ್ನವಾಗಿರುವಂತ ಹೊರ ಜಗತ್ತಿನಲ್ಲಿರುವ ಎಲ್ಲಾ ವಸ್ತುಗಳು, ಎಲ್ಲಾ ಜೀವಿಗಳು, ಎಲ್ಲಾ ಕಾಲಗಳು, ಎಲ್ಲಾ ದೇಶಗಳು ಏನದವ ಅವು ಯಾವ ಬೇರೆ ಅಲ್ಲವೇ ಅಲ್ಲ, ಒಂದೇ ಬ್ರಹ್ಮ ಸ್ವರೂಪ. ಸರ್ವಂ ಬ್ರಹ್ಮಮಯಂ, ಎಲ್ಲ ಬ್ರಹ್ಮಮಯ, ಎಲ್ಲ ಬ್ರಹ್ಮಮಯ, ಎಲ್ಲ ಬ್ರಹ್ಮಮಯ, ಎಲ್ಲ ಬ್ರಹ್ಮಮಯ, ಎಲ್ಲ ಬ್ರಹ್ಮಮಯ ಆದ ತಿಳಕೆ. ಕಾಲಾಗ ಮುಳು ಚುಚ್ಚಿದ್ರ, ಕಣ್ಣಾಗ ಕಸ ಬಿದ್ರ ಆ ಕಸನು ಬ್ರಹ್ಮಮಯ ಅಂತ ಇರ್ಬೇಕಾಗ್ತದೇನ್ರಿ? ಅದು ತೆಗಿಬೇಕಷ್ಟೇ, ಅದು ತೆಗಿಬೇಕು. ಯಾಕಂದ್ರೆ ನಮ್ಮ ನಿತ್ಯ ಜೀವನಕ್ಕೆ ತ್ರಾಸ ಆಗ್ತದ ಅನ್ನೋದಕ್ಕೆ ನಾವು ಅದನ್ನ ತೆಗಿಬೇಕು. ನಾವು ಜೀವನ ಮಾಡ್ಬೇಕಲ್ಲ, ಎಲ್ಲ ಕೆಲಸ ನಿಂತು ಬಿಡ್ತಾವ. ಹಿಂಗಾಗಿ ನಾವು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಾರ್ದಕ್ಕೆ ಏನೇನೋ ಮಾಡ್ಲಕ್ಕೆ ಹೋಗ್ತಿರ್ತೀವಿ. ಅದಕ್ಕೆ ಸ್ಥೂಲ ಅವಿದ್ಯೆ ನಿವೃತ್ತಿ ರೂಢಿ ಮಾಡ್ಕೋಬೇಕು. ಎಲ್ಲಾ ವಸ್ತುಗಳು, ಬ್ರಹ್ಮಾಂಡದ ಎಲ್ಲಾ ವಸ್ತುಗಳಲ್ಲಿ ಭೇದ ಭಾವ, ನಾನು ಬೇರೆ ಅವು ಬೇರೆ, ಮತ್ತ ಅವುದ್ರೊಳಗೆ ಅದು ವಸ್ತು ಬೇರೆ ಇದು ವಸ್ತು ಬೇರೆ ಅಂತೇಳಿ ಭೇದ 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 ಏನ್ ಮಾಡ್ತೀವಲ್ಲ, ಆ ಎಲ್ಲ ಭೇದಗಳನ್ನು ನಾವು ತ್ಯಾಗ ಮಾಡಬೇಕು. ತ್ಯಾಗ ಮಾಡಿ ಒಂದೇ ಒಂದು ಅಖಂಡ ಬ್ರಹ್ಮನ ದರ್ಶನ ಮಾಡ್ಕೋಬೇಕು. ಸರಿನಾ? ಸ್ಥೂಲ ಅವಿದ್ಯೆಯಿಂದ ನಾವು ದೂರ ಆಗ್ತಾ 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 ಸರ್ವಂ ಬ್ರಹ್ಮ ಅಸ್ತಿ, ಇದು ಸರ್ವಂ ಬ್ರಹ್ಮ ಅಸ್ತಿ ಅಂತ ತಿಳ್ಕೋಬೇಕು. ಅಂತಂದ್ರೆ ಅಡ್ಡಿಯಾಗಿದ್ದ್ಯಾವುದು? ಸ್ಥೂಲ ಅವಿದ್ಯೆ, ಅಜ್ಞಾನ. ಆ ಸ್ಥೂಲ ಅವಿದ್ಯೆಯನ್ನ ನೀವು ಹೆಂಗೆ ತೆಗಿತೀರಿ? ಸರ್ವಂ ಬ್ರಹ್ಮ ಅಸ್ತಿ ಎನ್ನುವ ಔಷಧಿಯಿಂದ ಆ ಸ್ಥೂಲ ಅವಿದ್ಯೆ ರೋಗ ಕಳ್ಕೋಬೇಕು ಅಷ್ಟೇ. ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ. ಅಜ್ಞಾನ ಕಳ್ಕೋಬೇಕು ಅಂತಂದ್ರೆ ಅದೇನು ಬುಟ್ಟ್ಯಾಗ ಹಾಕೊಂಡು ಇದು ಎಲ್ಲೆಲ್ಲ ಚಲಿ ಬರ್ಲಕ್ ಬರ್ತದೆ, ಬಾರಿಗೆ ತಗೊಂಡು ಬಳೋದು. ಇದು ತಿಳುವಳಿಕೆ ಮಾತದ, ಇದು ತಿಳ್ಕೋಬೇಕಾದ ಮಾತದ. ಅದಕ್ಕ ಯಾವ ಅಜ್ಞಾನ? ಸ್ಥೂಲ ಅಜ್ಞಾನ. ಈ ಸ್ಥೂಲ ಅವಿದ್ಯೆ ಇದು ಕೇಡಾಗಬೇಕಾದ್ರೆ ಜ್ಞಾನದ ಬಲ. ಜ್ಞಾನದ ಬಲ ಅಂದ್ರೆ ಯಾವುದು? ಸರ್ವಂ ಬ್ರಹ್ಮ ಅಸ್ತಿ, ಇದೇ ಜ್ಞಾನ. ಸರ್ವಂ ಬ್ರಹ್ಮ ಅಸ್ತಿ ಎಂಬುವ ಜ್ಞಾನದ ಬಲ ಹೆಚ್ಚು ಮಾಡಿಕೊಂಡಂಗ ಏನಾಗ್ತದ? ಆ ನಾಮ ರೂಪಾತ್ಮಕವಾದಂತ ಬ್ರಹ್ಮಾಂಡ ಅಂತರ್ಗತವಾದಂತ ಸ್ಥೂಲ ಅವಿದ್ಯೆ ನಾಶ ಆಗ್ತದ. ಅದನ್ನ ರೂಢಿ ಮಾಡ್ಕೋಬೇಕು. ಹೆಂಗ್ ಮಾಡ್ಕೋತೀರಿ? ನೀವು ಮಾಡ್ಕೊಳ್ಳೋ ಪ್ರಾಕ್ಟೀಸ್ ನಾವು ಮಾಡ್ಲಿಕ್ಕಾಗ್ತದ? ನಾ ಮಾಡಿದ್ರೆ ನನಗೆ ಲಾಭ, ನೀವು ಮಾಡಿದ್ರೆ ನಿಮಗೆ ಲಾಭ.
ಇನ್ನೊಂದೆರಡು ಸ್ವಾಮಿ ಕುಂತು ಗಂಟೆಗಟ್ಲೆ ಹೇಳತನ ತಾನೇನ್ ಮಾಡ್ಕೊಂಡನೇನು ಅನ್ನಂತವ್ರನ್ನು ಒಂದಿಷ್ಟು ಮಂದಿ ಅದಾರ. ಇದು ಚಿಂತನ ಅಂತಂದ್ರೇನು? ಇದ್ರದೊಂದು ವಿಷಯದ ಬಗ್ಗೆ ಎಲ್ಲರೂ ಪರಿಚಯ ಮಾಡ್ಕೋಬೇಕು, ಎಲ್ಲರೂ ಈ ವಿಷಯವನ್ನ ತಿಳ್ಕೋಬೇಕು, ಗ್ರೂಪ್ ಸ್ಟಡಿ ಮಾಡಿ ತಿಳ್ಕೋಬೇಕು. ಇಲ್ಲಿ ಯಾರು ಹೇಳೋರು ದೊಡ್ಡವರಲ್ಲ, ಕೇಳೋರು ದೊಡ್ಡವರಲ್ಲ, ಯಾರು ಮುಂದುವರೆದು ಇದು ಸಾಧನೆ ಮಾಡ್ತಾರೆ ಅವ್ರು ದೊಡ್ಡವರು. ಇದು ಚಿಂತನ ಮಾಡಿ ಸ್ವತಂತ್ರವಾದ ದೀಪ ಇದು, ಈ ಜ್ಯೋತಿ ನಾವೇನ್ ಮಾಡ್ಬೇಕು? ಯಾರ ಜ್ಯೋತಿ ಬೆಳಕು ಅದ್ರ ಜ್ಯೋತಿ ಕೆಳಗೆ ಹೋಗ್ತಾರೋ ಅವ್ರಿಗೆ ಬೆಳಕಾಗ್ತದೆ. ದೀಪ ಇದು, ದೀಪ ಹಚ್ಚ ಕೆಲಸ ಇದು. ನಾನ್ ಮಾಡ್ಕೊಂಡ್ರೆ ನನಗೆ ಲಾಭ, ನೀವು ಮಾಡ್ಕೊಂಡ್ರೆ ನಿಮಗೆ ಲಾಭ. ಇದು ವಿಷಯವನ್ನ ತಿಳ್ಕೊಳಕತ್ತೀವಿ ನಾವು ನೀವು ಎಲ್ಲರೂ. ಹೇಳಕತ್ತಾರ ಅಂತಂದ್ರೆ ಅವ್ರು ಅದೆಲ್ಲ ಸಾಧನೆ ಮಾಡಿ ಬ್ರಹ್ಮ ಸ್ವರೂಪರು ಹಾಗೇ ಹೇಳಬೇಕು ಅಂದ್ರೆ ಬ್ರಹ್ಮ ಸ್ವರೂಪರಾದ್ಮೇಲೆ ಮೌನ ಆಗಿಬಿಡ್ತಾರೆ. ಯಾರು ಹೇಳ್ತಾರೆ? ಅದಕ್ಕೆ ಹೇಳಕ್ ಹೋಗ್ತಾರೆ. ಎಲ್ಲ ಬ್ರಹ್ಮ ಅದ ತಿಳ್ಕೊಂಡ್ಮೇಲೆ ಗಪ್ಪುತ್ ಬಿಡ್ತಾರ ಅವ್ರು. ಅವ್ರೇ ಅದಕ್ಕೆ ಹೇಳಕ್ ಹೋಗ್ತಾರೆ. ಅದಕ್ಕೆ ಸ್ಥೂಲ ಅವಿದ್ಯೆ ನಿವೃತ್ತಿ, ಸರ್ವಂ ಬ್ರಹ್ಮ ಅಸ್ತಿ ಎಂಬ ಜ್ಞಾನ ವಿದ್ಯೆಯ ಪ್ರಾಪ್ತಿ. ಜ್ಞಾನದ ಬಲದಿಂದ ಅಜ್ಞಾನದ ಕೇಳು ನೋಡಯ್ಯ. ಯಾವುದು ಜ್ಞಾನ ಅಂತಿರೋದಕ್ಕ? ಯಾವುದು ಜ್ಞಾನ? ಸರ್ವಂ ಬ್ರಹ್ಮ ಅಸ್ತಿ ಜ್ಞಾನ. ಯಾವುದು ಅಜ್ಞಾನ? ಸ್ಥೂಲ ಅವಿದ್ಯೆ. ಯಾವುದು? ನಾಮ ರೂಪ ದರ್ಶನ. ನಾಮ ರೂಪ ದೇಶ ಕಾಲ ಭಾಷೆ ಏನದ ಭೇದ ಭಾವ ದರ್ಶನ ಏನದು ನಾಮರೂಪ ದರ್ಶನ. ಅದಕ್ಕೇನಂತಾರ? ಸ್ಥೂಲ ಅವಿದ್ಯೆ ಜಗತ್ತಿನೊಳಗ ಇರುವ ಬ್ರಹ್ಮನನ್ನ ನಮಗ ತಿಳಿಲಾರ್ದಂಗ್ ಮಾಡ್ಯದ. ಅದಕ್ಕೇನಂತಾರ? ಆವರಣ ಅಂತಾರ. ಎಂತ ಆವರಣ? ಅಸತ್ವಪಾದಕ ಆವರಣ. ಅಲ್ಲಿ ಪರಮಾತ್ಮ ಅದನ್ನಂತೇಳಿ ಗೊತ್ತಿರ್ಲಾರ್ದಂಗ್ ಮಾಡ್ಯದ, ಅದು ಅಸತ್ವಪಾದಕ ಆವರಣ. ಆವರಣ ಅಂತಾರ ಅದಕ್ಕೆ. ಆ ಆವರಣ ತೆಗಿಬೇಕಾಗ್ಯದ. ಅದೇನ್ ಬಟ್ಟಿ ಹೊಚ್ಚಾರ ಕೌದಿ ಹೊಚ್ಚಾರ? ಅದಕ್ಕೆ ಆವರಣ ಅನ್ಲಕ್ಕ. ತಿಳ್ಕೊಳ್ಳೋ ಮಾತು, ತಿಳ್ಕೊಳಕ್ ಬರ್ಲಾರ್ದಂಗ ಮಾಡಿದ್ದ ಯಾವ್ದದ ಅದಕ್ಕೆ ಆವರಣ ಅಂತಾರ. ಯಾವ ಕಾರಣಕ್ಕೆ ಇದು ನನಗೆ ತಿಳಿತಾ ಇಲ್ಲ, ಆ ಆವರಣ ಭಂಗ ಮಾಡ್ಕೋಬೇಕಾದ್ರ, ಕತ್ತಲೆ ಕಳ್ಕೋಬೇಕಾದ್ರ ಬೆಳಕು ಮಾಡ್ಕೋಬೇಕು. ಅದಕ್ಕೆ ಹೆಂಗ್ ಬೆಳಕು ಮಾಡ್ಕೋಬೇಕಪ್ಪ ಅಂತಂದ್ರೆ ಸರ್ವಂ ಬ್ರಹ್ಮ ಅಸ್ತಿ, ಶಿವಮಯವೋ, ಎಲ್ಲ ಶಿವಮಯವೋ, ಈಶಾವಾಸ್ಯ ಮಿದಾಂ ಸರ್ವಂ. ಎಲ್ಲರ ಉದ್ಗಾರಗಳು ಅವೇ ಅದಾವ. ಇದು ಸ್ಥೂಲ ಅವಿದ್ಯೆ ನಿವೃತ್ತಿಯ ಒಂದು ವಿಚಾರ. ಇದು ಅವಿದ್ಯೆ ನಿವೃತ್ತಿ ಮಾಡಿಕೊಂಡು ಜ್ಞಾನ ಪ್ರಾಪ್ತಿ ಮಾಡ್ಕೋತಿರಲ್ಲ, ಈ ಜ್ಞಾನಕ್ಕ ಇದು ಇಂದ್ರಿಯ ಜನ್ಯ ಅಲ್ಲ. ಸರ್ವಂ ಬ್ರಹ್ಮ ಅಸ್ತಿ ಅಂತೇಳಿ ನೀವು ಜಗತ್ತಿನೊಳಗಿರುವಂತ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳನ್ನ ಅನುಭವಿಸುವುದಕ್ಕ ತಿಳ್ಕೊಳ್ಳೋದಕ್ಕ ಇಂದ್ರಿಯಗಳು ಬೇಕಾಗ್ತಾವ. ಆ ವಸ್ತುಗಳ ಹಿಂದಿರುವ ಪರಮ ಸತ್ಯ ಸ್ವರೂಪ ಬ್ರಹ್ಮನನ್ನ ನೋಡೋದಕ್ಕ ಏನ್ ಬೇಕು? ಇಂದ್ರಿಯಗಳು ಬೇಕಾಗಿಲ್ಲ. ಮತ್ತೆ ಅದರಿಂದ ನೋಡ್ತೀರಿ, ಅರಿವಿನಿಂದ ನೋಡ್ತೀರಿ. ಈಗ ನಿಮ್ಮ ಕಣ್ಣೆದುರು ಒಂದ್ ಯಾವುದೋ ವಸ್ತು ಅದ, ಆ ವಸ್ತುವನ್ನ ನೀವು ಬ್ರಹ್ಮ ಅಂತ ನೋಡಿದಿರಿ ಅಂತಂದ್ರೆ ಹೆಂಗ ನೋಡಿರಿ? ಇನಾಮದಾರ ಸ್ವಾಮಿ ಹೇಳ್ಯಾನಂತ ನೋಡಿರಿ, ಶಂಕರಾಚಾರ್ಯ ಹೇಳ್ಯಾರಂತ ನೋಡಿರಿ, ಮತ್ತಿನ್ಯಾರೋ ಇವರು ಅದ್ಯಾವುದಾದ್ರಲ್ಲಿ ಈಶಾವಾಸ್ಯ ಉಪನಿಷತ್ತಿನೊಳಗೆ ಹೇಳ್ಯಾರಂತ ನೋಡಿದ್ರಿ. ಇದೆಲ್ಲ ಹಿಂಗ್ ನೋಡೋದು ಯಾವುದು? ಬುದ್ಧಿಲಿಂತ ನೋಡೋದು. ಆಭಾಸನ ದೃಷ್ಟಿಲಿಂತ ನೋಡೋದು.
ಅಲ್ಲಿ ಹೇಳ್ಯಾರತ್ ಇಲ್ಲಿ ನೋಡೋದು, ಅಲ್ಲಿ ಹೇಳ್ಯಾರತ್ ಇಲ್ಲಿ ನೋಡೋದು ಅಲ್ಲ, ಪ್ರಾಮಾಣಿಕವಾಗಿ ನೋಡ್ಬೇಕು. ಯಾರೋ ಹೇಳ್ಯಾರತ್ ಹೇಳಿಕೆ ನೋಡೋದಲ್ಲದು, ಪ್ರಾಮಾಣಿಕವಾಗಿ ತಿಳ್ಕೋಬೇಕಿದು. ಇವೆಲ್ಲನೂ ಮೀರಿ ನೀವೇ ಸ್ವತಃ ತಿಳ್ಕೋಬೇಕು. ನೀವೇ ಸ್ವತಃ ಇವೆಲ್ಲನೂ ಮೀರಿ ನಿಂತು ನೀವೇ ತಿಳ್ಕೊತಿರಲ್ಲ, ತಿಳ್ಕೊಂಡಾಗ ಅದು ಏನದಪ್ಪ ಅಂದ್ರೆ ಅರಿವಿನಿಂದ ನೋಡಿತ್ತು. ಅರಿವಿನಿಂದ ನೋಡೋದಕ್ಕ ಇವರೆಲ್ಲ ಸಹಾಯ ಮಾಡ್ಯಾರ ಹೊರತು ಅಲ್ಲಿ ನೋಡುವ ವಸ್ತು ಆ ದೃಶ್ಯ ದೃಷ್ಟ ಎರಡೂ ಒಂದೇ ಆಗ್ತಾವಲ್ಲ, ಎರಡೂ ಒಂದೇ ಚೇತನ ಅಂತ ಆಗ್ತಾವಲ್ಲ, ಅಲ್ಲಿ ಇವುದ್ರದ್ದು ಯಾವುದ್ರದ್ದು ಕೆಲಸ ಇಲ್ಲ. ಅಲ್ಲಿ 108 ಶ್ಲೋಕಗಳು ಓದಿ ಎಲ್ಲವನ್ನೂ ಬ್ರಹ್ಮ ಅದ ಎಲ್ಲನೂ ಬ್ರಹ್ಮ ಅದ ಹೇಳಕ್ಕೆ ಬಾಯಿಲಿಂದ ಅನ್ಕೋತೋಗಿ ಅಂತಂದ್ರೆ ಆಗಂಗಿಲ್ಲ. ನೀವು ಪ್ರಾಮಾಣಿಕವಾಗಿ ಇದೇ ಬ್ರಹ್ಮ ಅಂತ ತಿಳ್ಕೋಬೇಕು. ನೀವೇ ಯಾವಾಗ ನೀವು ಪ್ರಾಮಾಣಿಕವಾಗಿ ಇದು ಬ್ರಹ್ಮ ಅಂತ ತಿಳ್ಕೊತೀರಿ, ಆವಾಗ ನೀವು ಯಾವುದರಿಂದ ತಿಳಿದದಂದ್ರೆ ಅದು ಅರಿವಿನಿಂದ ತಿಳಿದಿರುತ್ತೆ, ಇಂದ್ರಿಯಗಳಿಂದ ತಿಳಿದಿರಂಗಿಲ್ಲ. ಅವ್ರು ಹೇಳ್ಯಾರ ಇವ್ರು ಹೇಳ್ಯಾರ ತಿಳ್ಕೊಂಡದ್ದು ಬುದ್ಧಿಲಿಂತ ತಿಳ್ಕೊಂಡಿರ್ತೀರಿ ನೀವು. ನಾವ್ ಏನ್ ಮಾಡ್ಲಕತ್ತೀವಿ, ಈ ಶಾಸ್ತ್ರವನ್ನ ಬುದ್ಧಿಲಿಂತ ಓದ್ಲಕತ್ತೀವಿ, ಬುದ್ಧಿಲಿಂತ ಹೇಳಕತ್ತೀವಿ, ಬುದ್ಧಿಲಿಂತ ಕೇಳಕತ್ತೀವಿ. ನಾವು ಮಾಡ್ಲಕತ್ತಿದ್ದು ಇದು. ಅದನ್ನ ಪ್ರಾಮಾಣಿಕವಾಗಿ ನಾವು ಏನ್ ಮಾಡ್ಬೇಕಾಗ್ಯದ, ಇವೆಲ್ಲವನ್ನ ಮೀರಿ ಬ್ರಹ್ಮನಾಗಿ ಬ್ರಹ್ಮವನ್ನ ದರ್ಶನ ಮಾಡ್ಕೋಬೇಕಾಗಿದೆ. ಎತ್ತ ನೋಡಿದಡತ್ತತ್ತ ನೀನೇ ದೇವ ಅಂತ ಯಾರು ಹೇಳಿದ್ರು ಇದು ಮಾತ? ಸಕಲ ವಿಸ್ತಾರದ ರೂ ನೀನೇ ದೇವ. ವಿಶ್ವತೋ ಚಕ್ಷು, ವಿಶ್ವತೋ ಬಾವು, ವಿಶ್ವತೋ ಕರ್ಣ, ವಿಶ್ವತೋ ಪಾದ, ಎಲ್ಲ ನೀನೇ ದೇವ, ಕೂಡಲ ಸಂಗಮ ದೇವ ಅಂತ ಹೇಳಿದ್ರು. ಈಗ ಇದರ್ಲಿಂತ ನೀವು ನೋಡಿದ್ರಿ ಅಂತಂದ್ರೆ ಬಸವಣ್ಣನ ಕಣ್ಣಲಿಂದ ಜಗತ್ತು ನೋಡಿದ್ದು ತನ್ನ ಅನುಭವ 12ನೇ ಶತಮಾನದಾಗ ಅವ್ರು ಬರೆದಿಟ್ರು. ನೀವು 21ನೇ ಶತಮಾನದಾಗ ಬಂದು ಅದೇ ವಚನ ಓದಿ ಎತ್ತ ನೋಡಿದಡತ್ತತ್ತ ನೀನೇ ದೇವ ಅಂತೇಳಿ ಬಸವಣ್ಣವ್ರು ಹಿಂಗೆ ಹೇಳ್ಯಾರ, ಬಸವಣ್ಣವ್ರು ಹಿಂಗೆ ಹೇಳ್ಯಾರ, ಬಸವಣ್ಣವ್ರು ಹಿಂಗೆ ಹೇಳ್ಯಾರ ಅಂತ ಹೇಳಕ್ಕೆ ಬಸವಣ್ಣನ ಫೇಮಸ್ ಮಾಡ್ಲಕ್ಕೆ ಹೋಗಿ ಬಸವಣ್ಣನ ವಚನಗಳು ನೀವು 1,00,000 ಸಾರಿ ಅಂದ್ರೂ ಸಹಿತ ನೀವು ಆ ಬಸವಣ್ಣನ ಕಣ್ಣಲಿಂತ ಈ ಜಗತ್ತನ್ನ ನೀವು ಬ್ರಹ್ಮಮಯವಾಗಿ ನೋಡ್ಲಕ್ ಹೋಗ್ಲಕತ್ತೀರಿ ಅಂತಂದ್ರೆ ಅದು ಸಕ್ಸಸ್ ಆಗ್ತದೆ ಅನ್ನೋದು. ಬಸವಣ್ಣನ ವಚನ ಬಸವಣ್ಣನ ಕಣ್ಣದು. ಬಸವಣ್ಣನ ಕಣ್ಣು ಹೌದಿಲ್ಲ, ಬಸವಣ್ಣನ ದೃಷ್ಟಿಲಿಂತ ನೋಡಿದ ಅನುಭವ ಅದು. ಈಗ ಅವ್ರ ಕಣ್ಣಿನ ದೃಷ್ಟಿಲಿಂತ ನೀವು ಜಗತ್ತು ನೋಡ್ತೀನಿ ಅಂತಂದ್ರೆ ಬರ್ತದೇನು? ನಾವು ನಮ್ಮ ಜ್ಞಾನದ ಅರಿವಿನಿಂದ ಹಾ, ನಿಮ್ಮ ಅರಿವನ್ನ ಮುಚ್ಚಾಕಿಬಿಟ್ಟಿರಿ, ಆವರಣ ಮಾಡಿಟ್ಟು ಬಸವಣ್ಣನ ಕಣ್ಣಲಿಂತ ಜಗತ್ತು ನೋಡ್ಬೇಕಂತ ಬಸವಣ್ಣನ ವಚನಗಳಿಂದ ಮಾತಾಡೋದು, ಬಸವಣ್ಣನಿಂತ ನಾವು ಎಲ್ಲ ಮಾಡ್ತೀವಿ ಅಂತಂದ್ರೆ ನಿಮ್ಮ ಅರಿವಿನಿಂದ ಮಾಡಿದ್ದು ನಿಮಗೆ ಸಾರ್ಥಕವೇ ಹೊರತು ಬಸವಣ್ಣನ ವಚನದಿಂದ ಮಾಡಿದ್ದು ಏನೂ ಸಾರ್ಥಕ ಅಲ್ಲ. ಬಸವಣ್ಣನ ಅನುಭವ ನಮಗೆ ದಾರಿದೀಪ ಅಷ್ಟೇ. ದಾರಿದೀಪ ಅಷ್ಟೇ. ನಿಮ್ಮ ಅರಿವಿನಿಂದ ನೀವು ಒಂದು ಹೆಣ್ಣು ನೋಡ್ಲಿಕ್ಕಾದ್ರೆ ಕೆಂಪಗಿರ್ಬೇಕು, ತೆಳ್ಳಗಿರ್ಬೇಕು, ಬೆಳ್ಳಗಿರ್ಬೇಕು, ಕಣ್ಣಿಂಗಿರ್ಬೇಕು, ಮೂಗಿಂಗಿರ್ಬೇಕು, ಸ್ಮಾರ್ಟ್ ಇರ್ಬೇಕು, ಅದು ಇರ್ಬೇಕು, ಇದು ಇರ್ಬೇಕು ಅಂತೇಳಿ ಇವೆಲ್ಲ ಯಾರು ಕಲ್ಸಾರ? ಸುತ್ತಮುತ್ತನವ್ರು ಕಲ್ಸಾರ. ಯಾರ್ಯಾರೋ ಕಲ್ಸಾರ, ಅದನ್ನೇ ಕಲ್ತೀವಿ. ಅಲ್ಲಿ ಹೋಗಿ ಅದರಂಗೆ ನೋಡಿದ್ರೆ ಸಿಗ್ತದೇನದು? ಹೆಗ್ಗಣದಂತವು ಮದುವೆ ಆಗ್ಯಾವಿಲ್ರಿ ಹುಡುಗಿಯರು. ಅವ ನೋಡವ ಇವೆಲ್ಲ ಕಲ್ತು ಅವ್ರ ಮಾತುಗಳು ಕೇಳಿ ಹಂಗೆ ಇರ್ಬೇಕಂದ್ರ ಅದು ಮದುವೆ ಆತಿತ್ತೇನು? ಸಿಗಂಗಿಲ್ಲ. ಈಗ ಅಲ್ಲಿ ಒಂದು ಹೆಗ್ಗಣ ಇದ್ದಂಗ ಅದ. ಈಗ ಅದನ್ನ ನೋಡಿ ಅವ ಹೂ ಅಂತೇಳಿ ಒಪ್ಕೊಂಡು ಮಾಡ್ಕೊಂಡನಂತಂದ್ರ ಅಲ್ಲಿ ಏನಾಯ್ತು?
ಅವ ಇವೆಲ್ಲ ಮೀರಿ ಸ್ವಂತ ಅರಿವಿನಿಂದ ಅದನ್ನು ಒಪ್ಪಿಕೊಂಡ ಹೌದಾ ಇಲ್ಲ ಪ್ರಾಮಾಣಿಕವಾಗಿ ಎಂತದಕ್ ಮಾಡ್ಕೊಂಡು ಬಂದ ನೋಡತ್ತೇಳು ಊರೆಲ್ಲರೂ ಉಗುಳ್ತಿರ್ತಾರೆ ಆದ್ರೂ ಆಕಿನ್ ಮಾಡ್ಕೊಂಡು ಅವ ಸಂತೋಷ ಆಗ್ಯದನ್ ಅವನ ಸಂತೋಷ ಏನದಲ್ಲ ಊರ್ ಮಂದಿಗೆ ಚಂದ ಇರ್ಲಕ್ಕಿಲ್ಲ ಅವನಿಗೆ ಸಂತೋಷ ಅದಲ್ಲ ಅಲ್ಲಿ ಅದೇನದದು ಮಂದಿ ಸಂತೋಷಕ್ಕೆ ಮದುವೆ ಮಾಡ್ಕೊಂಡಿರ್ತಾರೆ ತಮ್ಮ ಸಂತೋಷಕ್ಕೆ ತಾವು ಮಾಡ್ಕೊಂಡಿರ್ತಾರೆ ಅದೇನು ತಮ್ಮ ಸ್ವಂತದ ವಿಚಾರದಿಂದ ನೀವೇನು ದರ್ಶನ ಮಾಡ್ಕೋತೀರಿ ಅದು ಏನಂತಂದ್ರೆ ಒರಿಜಿನಲ್ ನಿಜವಾದ ದರ್ಶನ ನೀವು ಇನ್ನೊಬ್ರು ಅವ್ರು ಹೇಳ್ಯಾರ ಇವ್ರು ಹೇಳ್ಯಾರ ಅಲ್ಲಿ ಹೇಳ್ಯಾರ ಇಲ್ಲಿ ಹೇಳ್ಯಾರ ಅಂತ ಹೇಳಿ ನೀವು ಸ್ಥೂಲ ಅವಿದ್ಯೆ ನಿವೃತ್ತಿ ಮಾಡ್ಕೊಳಕ ಇನ್ನೊಬ್ರದ್ದು ಯಾರ್ದು ಉಲ್ಲೇಖಗಳು ಇರ್ಲಾರ್ದಂಗ ಸ್ವತಂತ್ರವಾಗಿ ನೀವೇ ಅದನ್ನ ದರ್ಶನ ಮಾಡ್ಕೋಬೇಕು ಎಲ್ಲಾ ಕಡೆ ಬ್ರಹ್ಮ ದರ್ಶನ ಬಸವಣ್ಣವ್ರು ಹೆಂಗ್ ಮಾಡ್ಕೊಂಡಾರ ಅಲ್ಲಿ ಬಸವಣ್ಣವ್ರ ವಚನವನ್ನ ತಲೆಯಾಗಿಟ್ಕೊಂಡು ನೋಡೋದಲ್ಲ ನಿಮ್ಮ ತಲೆ ಒಳಗ ಅದರಂಗ ವಿಚಾರ ಉಂಟಾಗಿ ನೀವೇ ಸ್ವತಃ ಅದನ್ನು ನೋಡಿದರೆ ಅದು ಆಗ್ತದೆ ಅದ್ ಹೆಂಗಾಗ್ತದ ಇನ್ನೊಬ್ಬರು ಮಹಾತ್ಮರ ವಿಚಾರಗಳನ್ನ ತಗೊಂಡು ನಾವು 1,00,000 ಸಾರಿ ಅಂದ್ರೂ ಆಗಲ್ಲ ಕೋಟಿ ಸಾರಿ ಅಂದ್ರೂ ಆಗಲ್ಲ ಬಗಲನ್ ಮನೆಗೆ ಒಂದು ಮುದುಕಿ ಇದ್ದಳಂತ ಆಕಿ ಏನ್ ಮಾಡಿದಳು ಅಲ್ಲಿ ಬಾಜು ಮನೆಗೆ ಒಂದಿಬ್ರು ಗಂಡ ಹೆಂಡತಿ ಇರ್ತಾರ ಅವರಿಗೆ ಒಂದಿಷ್ಟು ಬಜಿ ಮಾಡಿರ್ತಾವ ಆಕಿ ಮುದುಕಿ ತಿರ್ಲಾಕ ಆ ಬಜಿ ಈಕಿ ಅದಕ್ಕೂ ಆ ಮುದುಕಿ ಬಲ್ಲಿ ಹೋಗಿರ್ತಾಳ ಹೋಗುನ ಆಕಿ 1-2 ಬಜಿ ಕೊಡ್ತಾಳ ಆ ಬಜಿ ತಗೊಂಡು ಬಂದು ತಾನೊಂದು ತನ್ನ ಗಂಡ ಒಂದು ತಿಂದ್ಬಿಡ್ತಾಳ ಆಕಿ ಹೆಣ್ತಿ ತಿಂದು ಸುಮ್ಮಾಗ್ಬಿಡ್ತಾಳ ಗಂಡ ಏನಾಗ್ಬಿಡ್ತದ ಬಜಿ ಎಷ್ಟು ಚಲೋ ಮಾಡ್ಯಾಳ ನೋಡು ಆ ಮುದುಕಿನ ನೋಡಿ ಕಲಿ ಅಂತ ಗಂಡ ಹೇಳಿದ ಮುದುಕಿನ ನೋಡಿ ಕಲಿ ಆಕಿ ಬಜಿ ಹೆಂಗ್ ಮಾಡ್ತಾಳ ಆಕಿನ ನೋಡಿ ಕಲಿ ಅಂದ್ಬಿಟ್ಟ ಅಂದ ಕೂಡ್ಲೇನೆ ಈಕಿನೂ ಪಾಪ ಗಂಡನ ಮಾತು ಕೇಳಕಿನ ಇರ್ತಾಳ ಆಯ್ತು ಬಿಡು ನೋಡಿ ಕಲಿಯಮ್ಮ ಅಜ್ಜಿ ನೀ ಬಜಿ ಯಾವಾಗ ಮಾಡ್ತಿದ್ದಿ ಅವಾಗ ನನಗೆ ಕರಿ ಅಂತ ಅವನ ಅದೇನು 2 ದಿನಕ್ಕೋ 3 ದಿನಕ್ಕೋ ಮಾಡ್ತಿರ್ತೀನಿ ಬಜಿ ಮಾಡ್ತ ಅದು ಮುದುಕಿ ಗಂಡಸತ್ತಿರ್ತಾನೆ ತಲೆ ಬಳಸ್ಕೊಂಡಿರ್ತಾಳ ಆಕಿ ತಲೆ ಬಳಸ್ಕೊಂಡಿರ್ತಾಳ ಈಕಿ ದೂರ್ಲಿಂತ ನೋಡ್ತಾಳ ಬಜಿ ಮಾಡೋದು ಓಹೋ ನಾವು ತಲೆಯಾಗ ಕೂದಲಿಟ್ಕೊಂಡು ಮಾಡ್ಕೊಂತೀವಿ ಅದಕ್ಕೆ ನಮಗ್ ಬಜಿ ಚಲೋ ಆಗಲ್ಲ ಆಕಿನ ತಲೆ ಬಳಸ್ಕೊಂಡ್ರೆ ಬಜಿ ರುಚಿ ಆಗ್ತಾವ ಅಂತೇಳಿ ಈಕೆ ಏನ್ ಮಾಡ್ಬಿಡ್ತಾಳ ಅಜಾಮರ ಅಂಗಡಿಗೆ ಹೋಗಿ ತಲೆ ಬಳಸ್ಕೊಂಡ್ಬಿಡ್ತಾಳ ನನ್ನ ತಲೆನ ಬೋಳಿಸ್ಬಿಡತ್ತ ತಲೆ ಬೋಳಿಸ್ಕೊಂಡು ಬಜಿ ಮಾಡ್ಕೊ ಗಂಡು ಬರ್ತಾನ ಯಾಕೆ ತಲೆ ಬೋಳಿಸ್ಕೊಂಡಿದಿ ಅದೇ ಆ ಬಗ್ಲನ್ ಮನಿ ಮುದುಕಿ ನೋಡಿ ಕಲಿ ಅಂದಿದೆಯಲ್ಲ ಅದಕ್ಕೆ ಬಗ್ಲನ್ ಮನಿ ಮುದುಕಿ ಬಜಿ ಮಾಡಾಗ ತಲೆ ಬೋಳಿಸ್ಕೊಂಡಿದ್ಳು ಅದಕ್ಕೆ ನಾನು ತಲೆ ಬೋಳಿಸ್ಕೊಂಡೆ ಬಗ್ಲನ್ ಮನಿ ಮುದುಕಿ ತಲೆ ಬೋಳಿಸ್ಕೊಂಡಳ ನಾವು ತಲೆ ಬೋಳಿಸ್ಕೊಂಡ್ರ ಆ ಮುದುಕಿ ಮಾಡಿದಂತ ಬಜಿ ನಮ್ಮ ಕೈಲಿ ಆತವೇನ್ರಿ ಬಜಿ ನಾವೇ ಮಾಡ್ಬೇಕ ಇಲ್ಲ ತಿಳ್ಕೋಬೇಕು ಜ್ಞಾನ ಇಲ್ಲ ಬರೇ ನೋಡಿದ್ರೆ ಹೆಂಗಾಗ್ತದ ಆ ಕಡೆ ವಚನ ತಗೊಂಡು ಈ ಕಡೆ ನಾವು ಹೇಳಿ ನಾವು ದೊಡ್ಡ ಚಪ್ಪಾಳೆಗಳನ್ನ ಗಿಟ್ಟಿಸಿದ್ರ ಅದೇನಾಗ್ತದಂದ್ರ ಮುದುಕಿನ ನೋಡಿ ತಲೆ ಬೋಳಿಸ್ಕೊಂಡು ನಾವು ಬಜಿ ಮಾಡ್ದಂಗ ಅಷ್ಟೇ ಸ್ವತಃ ಪ್ರಾಮಾಣಿಕವಾಗಿ ನಮ್ಮ ದೃಷ್ಟಿಯಿಂದ ನಾವು ಬ್ರಹ್ಮದರ್ಶನ ಮಾಡ್ಕೋಬೇಕು ಈ ಬ್ರಹ್ಮದರ್ಶನಕ್ಕೆ ಯಾವ ಇಂದ್ರಿಯಗಳು ಅಂತಃಕರಣಗಳು ಯಾವ ಕೆಲಸಕ್ಕೆ ಬರಲ್ಲ ಅದ್ರ ಮನ ಬುದ್ಧಿ ಚಿತ್ತ ಅಹಂಕಾರನೂ ಕೆಲಸಕ್ಕೆ ಬರಲ್ಲ ಬುದ್ಧಿ ಕೆಲಸಕ್ಕೆ ಬರ್ತದ ಆದ್ರೆ ಅದೇ ಡುಪ್ಲಿಕೇಟ್ ಅದು ಆ ಕಡೆ ಓದಿ ಈ ಕಡೆ ಹೇಳಕ್ಕದು ಬುದ್ಧಿ ಅದು ಬುದ್ಧಿ ಕೆಲಸಕ್ಕೆ ಬರ್ತದ ಯಾರ್ದೋ ಪ್ರವಚನ ಕೇಳಿ ಯಾರಿಗಾರ ಹೇಳಕ್ ಹೋಗ್ತೀವಲ್ಲ ಯಾರ್ದೋ ಶಾಸ್ತ್ರ ತಗೊಂಡು ಯಾರಿಗಾರ ಹೇಳಕ್ ಹೋಗ್ತೀವಲ್ಲ ಅದೇನದ ಎದ್ರ ಕೆಲಸ ಬುದ್ಧಿ ಕೆಲಸ ಬುದ್ಧಿ ಕೆಲಸಕ್ಕೆ ಬರ್ತದ ಏನೋ ಡುಪ್ಲಿಕೇಟ್ ದಂದ
ಇನ್ನೊಬ್ಬರದ್ದು ಕಾಪಿ ಮಾಡೋದು, ಎಂಜಲದ ವಾಕ್ಯಗಳನ್ನ ಹೇಳ್ಕೊತ ಹೋಗೋದು, ಎಂಜಲದ ನುಡಿಗಳನ್ನೇ ನುಡ್ಕೊತ ಹೋಗೋದು. ತನ್ನ ಸ್ವಂತದ್ದೇನು ಇಲ್ಲೇ ಇಲ್ಲ. ತನ್ನ ಸ್ವಂತದ ಸ್ವಾನುಭಾವ ಹೇಳಬೇಕು. ಈಗೇನು ನನ್ನ ಮುಂದೆ ಬುಕ್ ಇಟ್ಕೊಂಡು ಕೂತೀನಿ ನಾನು, ಯಾವ ಬುಕ್ನಾಗರೆ ನಾ ಈಗ ಹೇಳಕತ್ತಿದ್ ಬರ್ದಾರೇನು? ಈ ಸ್ವಂತದ್ದೇನು ನಿಮ್ಮ ದೃಷ್ಟಿಯಿಂದ ನೀವು ಪ್ರಾಮಾಣಿಕವಾಗಿ ಬ್ರಹ್ಮನನ್ನ ನೋಡಬೇಕು ಅನ್ನೋದು ಇಷ್ಟು ಪ್ರಾಮಾಣಿಕವಾಗಿ ಒಳಹೊಕ್ಕು ಎಲ್ಲರೂ ಬರ್ದಾರೇನು ಎದುರಾಗರೆ? ಅದು ಬರೀಲಕ್ಕೂ ಬರಲ್ಲ. ಗುಹ್ಯ ವಿದ್ಯೆ ಅದು. ನೀವು ಯಾವಾಗ ಒಂದು ವಸ್ತುವಿನಲ್ಲಿ ಬ್ರಹ್ಮ ದರ್ಶನ ಮಾಡ್ಕೊಂಡ್ರಿ ಅಂತಂದ್ರೆ ಆ ದರ್ಶನ ಮಾಡ್ಕೊಳ್ಳೋನು ಯಾವುದೂ ಉಲ್ಲೇಖಗಳಿರ್ಬಾರ್ದು ಅವನ ತಲೆ ಒಳಗ. ಆ ಗ್ರಂಥ, ಈ ಗ್ರಂಥ, ಆ ಗುರು, ಈ ಗುರು, ಆ ಶಾಸ್ತ್ರ, ಈ ಶಾಸ್ತ್ರ, ಆ ಧರ್ಮ, ಈ ಧರ್ಮ, ಆ ಮತ, ಈ ಮತ, ದ್ವೈತ, ಅದ್ವೈತ ಇವ್ಯಾವು ಇರ್ಲಾರ್ದೆ ನೀವು ಯಾವರೇ ಇವು ಇಟ್ಕೊಂಡಿಕೆ ನೋಡಿದ್ರಿ ಅಂದ್ರೆ ಅದು ಎದರಿಂದ ನೋಡ್ದಂಗದು? ಉಲ್ಲೇಖಗಳ ಸಮೇತವಾಗಿ ನೀವು ಆ ಬ್ರಹ್ಮ ದರ್ಶನ ಮಾಡ್ಕೊಂಡ್ರೆ ಅದು ಏನದು? ಬುದ್ಧಿಲಿಂತ ನೋಡಿರಂತ. ಬುದ್ಧಿ ಕಣ್ಣೊಂದದ, ಬುದ್ಧಿಲಿಂತ ನೋಡಿರಿ ನೀವು ಅಷ್ಟೇ. ಈ ಎಲ್ಲ ಉಲ್ಲೇಖಗಳನ್ನ ಕಳ್ಕೊಂಡು ಕೇವಲ ನಿಮ್ಮ ಅರಿವಿನಿಂದ ಮಾತ್ರ ನೀವು ನೋಡಬೇಕು. ಹೆಂಗದು? ಬೇಕಾದಷ್ಟು ಬಂಧು ಬಳಗ ಇರ್ತಾರ, ಬೇಕಾದಷ್ಟು ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಾನು ಇರ್ತಾರ, ಮಿತ್ರರಿರ್ತಾರ, ಎಲ್ಲರೂ ಇರ್ತಾರ. ಆದ್ರೆ ಹೆಣ್ತಿ ಗಂಡದ ಮೇಲೆ ಹೋಗೋ ಟೈಮ್ನಾಗ ಯಾರ ಜೊತೆ ಇರ್ತಾರ್ರಿ? ಇವ್ರು ಯಾರ ಜೊತೆ ಬರ್ತಾರೇನು? ಇವರೆಲ್ಲರೂ ಯಾರಿರಲ್ಲ. ಇವು ಯಾವ ಕರೆ ಜೊತೆಗೆ ಇಟ್ಕೊಂಡಿರಿ ಅಂತಂದ್ರೆ ಅದು ಒರಿಜಿನಲ್ ಅಲ್ಲ. ಯಾವುದೋ ಮಹಾತ್ಮರ ವಿಚಾರಗಳು, ಯಾವುದೋ ಶಾಸ್ತ್ರದ ವಾಕ್ಯಗಳು, ಎಲ್ಲೋ ಕೇಳಿದ್ದು, ಎಲ್ಲೋ ನೋಡಿದ್ದು, ಎಲ್ಲೋ ಹೇಳಿದ್ದು, ಅವುಗಳನ್ನು ನೀವು ಇಟ್ಟುಕೊಂಡು ನೀವು ಏನಾರ ಬ್ರಹ್ಮಜ್ಞಾನ ಸಾಧನೆ ಮಾಡ್ಲಕತ್ತೀರಿ ಅಂದ್ರೆ ಅದು ಡೂಪ್ಲಿಕೇಟ್. ಇನ್ನೊಬ್ಬರು ನೋಡಿ ಕಾಪಿ ಮಾಡ್ಲಕತ್ತೀರಿ ನೀವು, ತಲೆ ಬಳಸ್ಕೊಂಡು ಭಜಿ ಮಾಡ್ದಂಗ. ಇನ್ನೊಬ್ಬರು ಯಾರ್ಯಾರ್ದು ಉಲ್ಲೇಖ ಬೇಕಾಗಿಲ್ಲ. ನಿಮ್ಮೊಳಗಿನ ನಿಮ್ಮ ಸ್ವಂತ ನೀವೇ ಚೈತನ್ಯ ಸ್ವರೂಪರಾಗಿ ಆ ವಿಶ್ವದೊಳಗಿರುವ ಎಲ್ಲಾ ಕಡೆ ಎಲ್ಲಾ ವಸ್ತುಗಳಲ್ಲಿ ನೀವು ಬ್ರಹ್ಮ ದರ್ಶನ ಮಾಡ್ಕೋಬೇಕು. ಆವರಣ ಭಂಗ ಮಾಡ್ಕೋಬೇಕು, ಸ್ಥೂಲ ಅವಿದ್ಯೆ ನಿವೃತ್ತಿ ಮಾಡ್ಕೋಬೇಕು, ಅಜ್ಞಾನ ನಿವೃತ್ತಿ ಮಾಡ್ಕೋಬೇಕು. ಯಾವಾಗ ನೀವು ಸ್ವಂತ ಪ್ರಾಮಾಣಿಕವಾಗಿ ನಿಮಗೆ ಯಾಕೆ ಪರಮಾನಂದ ಪ್ರಾಪ್ತಿ ಆಗಲ್ಲ, ಸರ್ವ ದುಃಖ ನಿವೃತ್ತಿ ಆಗಲ್ಲ ಅಂದ್ರೆ ಪ್ರಾಮಾಣಿಕತೆ ಇಲ್ಲ. ಸ್ವಂತ ನಾನು ನೋಡಬೇಕು ಅನ್ನೋದಿಲ್ಲ. ಒಂದು ವಸ್ತುವನ್ನ ನೋಡಬೇಕು ಅನ್ನೋಂಥದ್ದು, ಒಂದಾದ್ರೂ ಒಂದು ವಸ್ತುವಿನಲ್ಲಿ ಬ್ರಹ್ಮ ಆದ ಅಂತೇಳಿ ಯಾವ ಉಲ್ಲೇಖಗಳು ಇರ್ಲಾರ್ದೆ ನಾನೇ ಸ್ವತಃ ಅದರೊಳಗೆ ಬ್ರಹ್ಮ ಆದ ಅಂತ ನೋಡ್ಲಿಕ್ಕೆ ಹೋದ್ರೆ ಆಗ್ತದೆ ಕೆಲಸ. ಸಾಯತನ ಲಿಂಗ ಪೂಜೆ ಮಾಡ್ಕೊಂಡ ಲಿಂಗ ಪೂಜೆದಾಗೆ ಲಿಂಗದಾಗೆ ಬ್ರಹ್ಮನನ್ನ ಕಾಣ್ಲಾರ್ದ ಹಂಗೆ ಹೋಗ್ತಾರ. ಕುರುವನ್ನ ಪೂಜೆ ಮಾಡಿ ಬೇರೆ ವಸ್ತುಗಳಲ್ಲಿ ಬಿಡ್ರಿ. ಜಗಲಿ ಮೇಲಿನ ದೇವರುಗಳೊಳಗಾದರೂ ದೇವರು ಕಾಣಬೇಕಲ್ಲ ಪ್ರಾಮಾಣಿಕವಾಗಿ. ಹೆಂಗಿದು? ಯಾವುದನ್ನ ಪೂಜೆ ಮಾಡ್ತೀರಿ, ಯಾವುದನ್ನ ಇಟ್ಕೊಂಡ್ರಿ ಅದರೊಳಗಾದ್ರೂ ನೀವು ಚೈತನ್ಯದ ದರ್ಶನ ಮಾಡ್ಕೋಬೇಕಲ್ಲ. ಸ್ಥೂಲ ಅವಿದ್ಯೆ ನಿವೃತ್ತಿ ಗೊತ್ತಾಯ್ತಾ ಇಲ್ಲ? ಹೌ ಟು ಅಬ್ಸರ್ವ್ ಬ್ರಹ್ಮನ್ ಇನ್ ದಿ ಯೂನಿವರ್ಸ್. ಸಾಮಾನ್ಯ ಚೇತನವನ್ನ ನೋಡೋದು ಕಲಿಬೇಕು. ಎಲ್ಲಾ ಕಡೆ ತುಂಬಿ ತುಳುಕ್ತಾ ಇದೆ ಸಾಮಾನ್ಯ ಚೇತನ. ಬಂಗಾರದ ಅಂಗಡಿಗೆ ಹೋಗಮಂತೀರಿ, ಕರ್ಕೊಂಡು ಹೋಗ್ತೀರಿ, ಬಂಗಾರನೇ ನೋಡಂಗಿಲ್ಲ, ಬರೇ ಆಭರಣ ನೋಡ್ತೀರಿ. ಎಲ್ಲಿಗೆ ಹೋಗ್ತೀರಿ? ಬಂಗಾರದ ಅಂಗಡಿಗೆ ಹೋಗ್ತೀರಿ. ಬಂಗಾರದ ಅಂಗಡಿಗೆ ಹೋದ್ಮೇಲೆ ಬಂಗಾರ ನೋಡೋದ್ ಬಿಟ್ಟು ಏನ್ ಮಾಡ್ಲಕತ್ತೀರಿ? ಆಭರಣ ನೋಡ್ಲಕತ್ತೀರಿ.
ಆಭರಣಕ್ಕೆ ಅಸ್ತಿತ್ವ ಅದ ಏನು ಸ್ವಂತ? ಏನು ಇಲ್ಲ. ಎದ್ರಾಗ ಅದ? ಬಂಗಾರದಾಗ ಅದಾವ. ಬಂಗಾರದಾಗೆ ತೋರಿ ಬರ್ಲಕತ್ತ. ಆ ಬಂಗಾರ ಮರ್ತು ಬರೀ ಆಭರಣ ನೋಡ್ಲಕತ್ತ. ಹಂಗ ಬ್ರಹ್ಮನನ್ನು ಮರ್ತು ಬ್ರಹ್ಮಾಂಡ ನೋಡ್ಲಕತ್ತ. ಬ್ರಹ್ಮನನ್ನು ಮರೆಸಿದ್ದೇವದು ಸ್ಥೂಲ ಅವಿದ್ಯೆ. ಬ್ರಹ್ಮನನ್ನು ಆವರಣ ಮಾಡಿದ್ದೇವದು ಸ್ಥೂಲ ಅವಿದ್ಯೆ. ಆ ಸ್ಥೂಲ ಅವಿದ್ಯೆಯನ್ನ ನಾವು ನಿವೃತ್ತಿ ಮಾಡ್ಕೋಬೇಕಂತಂದ್ರೆ ಅದ್ರೊಳಗೆ ಬ್ರಹ್ಮ ಅದನಾ ಅಂತೇಳಿ ನೀವು ತಿಳ್ಕೊಂಡ್ರೆ ಕ್ಷಣನೇ ಅದು ಹೋಗ್ಬಿಡ್ತದೆ. ತಿಳ್ಕೋಬೇಕು. ಸುಮ್ಮನೆ ಯಾರೋ ಹೇಳ್ಯಾರ ಅಂತಲ್ಲ, ನೀವೇ ಸ್ವತಃ ತಿಳ್ಕೋಬೇಕು. ಬ್ರಹ್ಮ ಅದನ, ಖಂಡಿತವಾಗಿ ಅದ್ರಾಗ ಬ್ರಹ್ಮ ಅದನ. ಒಂದು ಇರ್ಬಿ ಇದ್ರೂ ಸಹಿತ ಅದ್ರೊಳಗೆ ಬ್ರಹ್ಮ ಅದನ ಅಂತ ನೀವೇ ತಿಳ್ಕೋಬೇಕು. ಯಾರೋ ಹೇಳ್ಯಾರ, ಮಹಾವೀರ್ ಹೇಳೇನ, ಬುದ್ಧ ಹೇಳೇನ ತಿಳಕ್ಕೆ ಅಲ್ಲ, ನೀವು ಸ್ವತಃ ತಿಳ್ಕೋಬೇಕು. ನೀವು ಸ್ವತಃ ತಿಳ್ಕೊಂಡ್ರೆ ಏನಾಗ್ತದ? ನಿಮಗೆ ಸ್ವಂತ ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಆಗ್ತದೆ. ರಿಸಲ್ಟ್ ಏನು? ಕಡೆಗೆ ನಮಗೆ ಮೋಕ್ಷ ಆಗ್ಬೇಕಾಗ್ಯದ. ನೀವು ಸ್ವಂತ ತಿಳ್ಕೊಳ್ಳಾರ್ದೆ ಯಾರೋ ಹೇಳ್ಯಾರ ತಿಳ್ಕೆ ಯಾರ್ಯಾರ ಹೆಸರಿನ ಮೇಲೆ ಮಾಡ್ಲಕ್ಕಾದ್ರಿ ಅದೇನಾಗ್ತದ? ಅವರು ಮೋಕ್ಷದ ಎಂಜಲ ವಿಷಯ ನೀವು ಹೇಳಕತ್ತೀರ ಅಷ್ಟೇ. ಅವ್ರ ಮೋಕ್ಷ ಹೆಂಗ್ ಪಡೆದಾರ ಅನ್ನೋದು ಅವ್ರ ಅನುಭವ ಹೇಳಿ ಹೋಗ್ಯಾರ. ಅವ್ರ ಎಂಜಲ ತಗೊಂಡು ನೀವು ಕೂತೀರ ಅಷ್ಟೇ, ಹೇಳ್ಕೊತ್ ಕೂತೀರಿ. ಅವ್ರು ಹೇಳಿದ್ದು ನೀವು ಹೇಳಕತ್ತೀರ. ಓಕೆನಾ? ನಾಳೆಗೆ ಮತ್ತೆ ಮೂಲ ಅವಿದ್ಯೆ, ಸ್ಥೂಲ ಅವಿದ್ಯೆ, ಘಟದ ಆವರಣ ಭಂಗ ಮಾಡುವುದು. ಘಟ ಅಂತಂದ್ರೆ ಜಗತ್ತಿನೊಳಗೆ ಏನೇನು ವಸ್ತುಗಳದಾವ ಆ ವಸ್ತುಗಳು ಪ್ಲಸ್ ನಿಮ್ಮ ಶರೀರನೂ ಆ ಜಗತ್ತಿನೊಳಗಿಂದ ಒಂದು ವಸ್ತುನೇ ಹೌದಾ? ಇಲ್ಲ. ನಿಮ್ಮ ಸ್ಥೂಲ ಶರೀರನೂ ಆ ಜಗತ್ತಿನ ವಸ್ತುನೇ, ನಿಮ್ಮ ಸೂಕ್ಷ್ಮ ಶರೀರನೂ ಆ ಜಗತ್ತಿನ ವಸ್ತುನೇ. ಅಪಂಚೀಕೃತ ಪಂಚಮಹಾಭೂತಗಳಿಂದ ಸೂಕ್ಷ್ಮ ಶರೀರ ಆಗ್ಯದ, ಪಂಚೀಕೃತ ಪಂಚಮಹಾಭೂತಗಳಿಂದ ಸ್ಥೂಲ ಶರೀರ ಆಗ್ಯದ. ಅವು ಜಗತ್ತಿನ ವಸ್ತುಗಳೇ. ಅವು ಎಲ್ಲ ಹೊರಗಿನವೇ. ಈ ಹೊರಗಿನ ವಸ್ತುಗಳಲ್ಲಿ ನೀವೇನ್ ಮಾಡಬೇಕು? ಬ್ರಹ್ಮದನ ಅಂತ ತಿಳ್ಕೋಬೇಕು. ಅದರೊಳಗಿರುವ ಬ್ರಹ್ಮನನ್ನ ನೀವು ಪ್ರಾಮಾಣಿಕವಾಗಿ ತಿಳ್ಕೊಂಡ್ರೆ ಅದೇ ಕ್ಷಣನೇ ಆವರಣ ಭಂಗ ಆಗ್ತದ, ಸ್ಥೂಲ ಅವಿದ್ಯೆ ನಿವೃತ್ತಿ ಆಗ್ತದ. ಈ ವಾಕ್ಯದ ಮೇಲೆ ನಿಮಗ ಅರ್ಥ ಆಗಿರ್ಬೇಕು, ಭರವಸೆ ಉಂಟಾಗಬೇಕು, ವಿಶ್ವಾಸ ಉಂಟಾಗಬೇಕು, ಮತ್ತೆ ಅದನ್ನ ನಾನು ಪ್ರಾಕ್ಟೀಸ್ ಮಾಡ್ಬೇಕನ್ನಂತ ಮನಸ್ಸು ಉಂಟಾಗಬೇಕು. ಬರೀ ಮನಸ್ಸು ಉಂಟಾದ್ರೆ ಅಷ್ಟೇ ಅಲ್ಲ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ. ಇದನ್ನ ಪಡ್ಕೊಳಕ ಜ್ಞಾನಶಕ್ತಿ ಆಯ್ತು. ಅದನ್ನ ನಾನು ಸಾಧನೆ ಮಾಡಬೇಕು ಅಂತಂದ್ರ ಇಚ್ಛಾಶಕ್ತಿನೂ ಆಯ್ತು. ಅದನ್ನ ಕ್ರಿಯಾಶಕ್ತಿ ಅಂತಂದ್ರ ಬ್ರಹ್ಮನನ್ನು ಕಾಣುವುದೇ ಕ್ರಿಯಾಶಕ್ತಿ. ಇವು ಮೂರು ಕೂಡಿದಾಗಲೇ ನಿಮಗೆ ಮೋಕ್ಷ ಆಗ್ತದೆ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ. ಇವು ಮೂರು ಇಲ್ಲ, ಬರೇ ಜ್ಞಾನ ಕೇಳ್ತೀನಿ, ಹೇಳಿದ್ರೆ ಕೇಳಲ್ಲ, ಕೇಳಿದ್ರೆ ಹೇಳಲ್ಲ, ಬರೀ ಈಟೆ ಮಾಡ್ತೀನಿ ಅಂದ್ರೆ ಏನಾಗ್ತದೆ? ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಮೂರು ಕೂಡಿದ್ರೆ ಮೋಕ್ಷ ಆಗ್ತದೆ. ತ್ರಿಶೂಲ ಪರಮಾತ್ಮ ಎಲ್ಲಿ ಹಿಡ್ದಾನ? ಕೈಯಾಗಿ ಹಿಡ್ದಾನಲ್ಲ, ಒಂದೇ ಒಂದು ರಾಡ್ ಹಿಡ್ದಾನ. ಅದ್ರ ಮೇಲೆ ಮುಂದೆ ಮೂರು ಶೂಲಗಳದ, ಒಂದು ಇಚ್ಛಾಶಕ್ತಿ, ಒಂದು ಜ್ಞಾನಶಕ್ತಿ, ಒಂದು ಕ್ರಿಯಾಶಕ್ತಿ. ಆ ಮೂರು ಯಾರು ಹಿಡಿತಾರ ಅವರೇ ಮುಕ್ತಾತ್ಮರು. ಕ್ರಿಯಾದಾಗ ಶೂನ್ಯ, ಇಚ್ಛಾದಾಗ ಮಾನ್ಯ, ಮತ್ತೆ ಜ್ಞಾನದಾಗ ಏನದ ಅಂತೇಳಿ ಏನ್ ತಿಳ್ಕೊಂಡಿರಿ, ಏನ್ ಬಿಟ್ಟಿರಿ? ಗಪ್ ಕೂತಿರಿ ಅಂದ್ರೆ ಏನ್ ತಿಳಿತು? ನಿಮ್ಗೆ ಏನಾಗ್ಯದ ಅಂತ ಯಾರಿಗ್ ಗೊತ್ತು? ಸೈಲೆಂಟ್ ಇದ್ರಿ ಅಂದ್ರೆ ನಿಮ್ಗೆ ಅದಕ್ಕೆ ಹೇಳೋದು ಕೇಳೋದು ಮಾಡ್ತಿರ್ತೀವಿ ಅಂತಂದ್ರೆ ನಿಮ್ಗ ನಮಗ ಎದರ ಪರಿಚಯ ಇಲ್ಲದಕ್ಕ, ದೂರ ಇದ್ದದಕ್ಕ ಒಂದಿಟ್ಟು ಏನ್ ತಿಳ್ಕೊಂಡಾರ, ಏನ್ ಬಿಟ್ಟಾರ ಅಂತ ಒಂದು ಪ್ರಶ್ನೆ ಕೇಳತ್ತೆ. ಆ ಪ್ರಶ್ನೆಗೆ ಉತ್ತರ ಹೇಳಕ ಗಪ್ ಕೂತ್ರಿ ಅಂದ್ರೆ ನೀವು ತಿಳ್ಕೊಂಡಿರ ತಿಳ್ಕೊಬೇಕು, ತಿಳ್ಕೊಂಡಿಲ್ಲ ಅಂತ ತಿಳ್ಕೊಬೇಕು. ನಾವು ಯಾರಿಗೆ ಹೇಳಕತ್ತೀವಿ? ನಮ್ಮ ಶ್ರಮ ಸಾರ್ಥಕ ಆಲಕತ್ತದೋ ವ್ಯರ್ಥ ಆಲಕತ್ತದೋ? ಅದನ್ನ ಪರೀಕ್ಷೆ ಮಾಡ್ಲಿಕ್ಕೆ ಕೆಲವೊಂದು ಒಂದು ದೋಹ, ಕನಿಷ್ಠ ಒಂದು ದೋಹ ಯಾರು ಹೇಳ್ತೀರಿ ಅಂತ ಕೇಳಿದ್ರೆ ಅದಕ್ಕೂ ಗಪ್ಪೆ ಕೊಂದಿರ್ತೀರಿ. ಇದೆಲ್ಲ ಏನು, ನೀವು ಮೋಕ್ಷದಿಂದ ಬಹಳ ದೂರ ಇದೀರಿ ಅಂತ ಅಷ್ಟೇ. ಇನ್ನ ಬಹಳ ದೂರ ಇದ್ದವ್ರ ಲಕ್ಷಣ. ನಾ ಹೇಳ್ತೀನಿ ಅಂತ ಟಕ್ಕದ ತಯಾರಾಗಂಗೇ ಇಲ್ಲ. 10 ಮಂದಿ ಮುಂದೆ ಕೂತಿರ್ತೀರಿ, ಒಬ್ಬರೇ ಆಯ್ತು ಈ ದೋಹ ನಾ ಹೇಳ್ತೀನಿ ಅಂತೇಳಿ ಒಂದು ಕ್ಷಣದಾಗೆ ಅದ ರೆಸ್ಪಾನ್ಸ್ ಬಂದ್ಬಿಡ್ಬೇಕು.
ಒಳ್ಳೆ ಕಳು ಮಾಡಿದವ್ರು ಯಾರ ಮೇಲೆ ಕಳತನ ಬರ್ತದೋ ಅಂತ ಕೂತಿರ್ತಾರಲ್ಲ, ನಮ್ಗೆ ಎಲ್ಲಿ ಹೇಳ್ತಾರೋ ಅಂತೇಳಿ ಹಾಂಗೆ ಕೂತಿರ್ತೀರಿ. ಅದು ಅಲ್ಲ, ಮುಂದೆ ಬರ್ಬೇಕು, ಉತ್ಸಾಹದಿಂದ ಮುಂದೆ ಬಂದು ನಾ ಮಾಡ್ತೀನಿ, ನಾನು ಹೇಳ್ತೀನಿ, ನಾನು ಕೇಳ್ತೀನಿ. ಕ್ರಿಯಾಶಕ್ತಿ ಶೂನ್ಯ ಆಗಿದ್ರೆ ಏನು ಮಾಡಕ್ಕಾಗಂಗಿಲ್ಲ ಅಷ್ಟೇ. ಅದಕ್ಕೆ ಕ್ರಿಯಾಶಕ್ತಿ ಸ್ಥೂಲ ಅವಿದ್ಯೆ ನಿವೃತ್ತಿ ಒಳಗೆ ತೊಡಗಿಸ್ತಾರೆ. ಇನ್ನು ಮುಂದೆ ಪ್ರಾಕ್ಟಿಕಲ್ ಆಗಿ ನೀವು ಎಲ್ಲಾ ಕಡೆ ಬ್ರಹ್ಮ ದರ್ಶನ ಮಾಡ್ಕೊಳ್ಳೋದೇ ಪ್ರಾಕ್ಟಿಕಲ್. ತಿಳ್ಕೊಂಡದ್ದು ಥೇರಿ, ತಿಳ್ಕೋಬೇಕನ್ನೋದು ಆಸಕ್ತಿ, ಇಂಟ್ರೆಸ್ಟ್. ಆಸಕ್ತಿ ನಿಂತು ಕೇಳಕತ್ತೀರ, ಅದ್ರಾಗ ಏನ್ ಸಮಸ್ಯೆ ಇಲ್ಲ. ಇಚ್ಛಾಶಕ್ತಿ ಅದ, ಇಚ್ಛಾಶಕ್ತಿಗೆ ತಕ್ಕಂತೆ ಪರಮಾತ್ಮ ಜ್ಞಾನ ಶಕ್ತಿನೂ ಕೊಟ್ಟ. ಈಗ ಜ್ಞಾನ ಶಕ್ತಿ ಕೊಟ್ಟ ಮೇಲೆ ಅದನ್ನ ತಗೊಂಡು ಕ್ರಿಯಾಶಕ್ತಿ ಮಾಡ್ಕೋಬೇಕಲ್ಲ. ಕ್ರಿಯಾಶಕ್ತಿ ನೀವು ಮಾಡಕ್ ಕ್ರಿಯಾಶಕ್ತಿ ನಾವು ಮಾಡ್ಲಕ್ಕಾಗ್ತದ? ನೀವೇ ಮಾಡ್ಕೋ. ಮತ್ತೆ ನಿಮ್ ಕ್ರಿಯಾಶಕ್ತಿ ಸಾಧನೆ ನೀವೇ ಮಾಡ್ಕೋಬೇಕು. ಹೆಂಗ್ ಮಾಡ್ತೀರಿ ನೋಡ್ರಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣ. ಇಲ್ಲಿವರೆಗೆ ಸದ್ಗುರುಗಳಂತ ಸದ್ಗುರು ಶಶಾಂಕ ಸ್ವಾಮಿಜಿಯವರು ಸಾಮಾನ್ಯ ಚೇತನದ ಜ್ಞಾನವು ಇದು ಇಂದ್ರಿಯ ಜನ್ಯವಲ್ಲ, ಇದು ವಿಷಯ ಚೇತನದ ಸಾಮಾನ್ಯ ಚೇತನ ಜ್ಞಾನ, ಇದು ಇಂದ್ರಿಯ ಜನ್ಯವಲ್ಲ. ಇನ್ನು ಯಾವುದು ವಿಷಯ ಚೇತನ ಜ್ಞಾನ ಐತಲ್ಲ ಅದು ಮಾತ್ರ ಇಂದ್ರಿಯ ಜನ್ಯ ಜ್ಞಾನ ಆಗೈತಿ. ಈ ಸಾಮಾನ್ಯ ಚೇತನಕ್ಕೆ ಶಬ್ದ ಇದ್ದಿದ್ರ ಅವುಗಳನ್ನ ಕಿವಿಗಳಿಂದ ಕೇಳಬಹುದಿತ್ತು, ಗಂಧ ಇದ್ದಿದ್ರ ಮೂಗಿನಿಂದ ರಾಣಿಸಬಹುದಿತ್ತು. ಆದ್ರೆ ಅದು ಇಂದ್ರಿಯಗಳಿಗೆ ಸಿಗೋದಿಲ್ಲ, ಅದನ್ನ ಬೇರೆ ಇಂದ್ರಿಯಗಳಿಂದ ಅರಿಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ನಾವು ಪರಬ್ರಹ್ಮನ ಅರಿಬೇಕಾದ್ರೆ ಬ್ರಹ್ಮನಾಗೆ ಅರಿಬೇಕಾಗ್ತದೆ. ಅರಿವು ಅಥವಾ ಚೇತನವು ಇದೇನೈತಂದ್ರೆ ಬಡವ ಶ್ರೀಮಂತ, ಹೆಣ್ಣು ಗಂಡು, ಪ್ರಾಣಿ ಪಕ್ಷಿ, ಬ್ರಾಹ್ಮಣ ಕ್ಷತ್ರಿಯ ಅಂತಕ್ಕಂಥ ಯಾವ ಭೇದ ಭಾವ ಇಲ್ದನ ಎಲ್ಲರಲ್ಲಿರ್ತಕ್ಕಂಥ ಚೈತನ್ಯ ಇದು ಒಂದೇ ಆಗೈತಿ ಅಂತ. ನಮ್ಮ ಪಿಂಡಾಂಡದಲ್ಲಿರೋ ಚೇತನ ಶಕ್ತಿ ಮತ್ತು ಬ್ರಹ್ಮಾಂಡದಲ್ಲಿರೋ ಚೇತನ ಶಕ್ತಿ ಎರಡೂ ಒಂದೇ ಅದಾವು. ಈ ಜಗತ್ತಿನಲ್ಲಿರೋದು ಒಂದೇ ಚೈತನ್ಯ ಇರೋದ್ರಿಂದ ಬೇರೆ ಬೇರೆ ನಮಗೆ ಯಾಕೆ ಅನ್ಸೈತಪ್ಪ ಅಂತಂದ್ರ ಅದು ಅಜ್ಞಾನದಿಂದ ಉಂಟಾಗೈತಿ. ಈ ಅಜ್ಞಾನ ಎರಡು ಶಕ್ತಿಗಳನ್ನ ಹೊಂದೈತಿ. ಒಂದು ವಿಕ್ಷೇಪ ಶಕ್ತಿ, ಎರಡು ಆವರಣ ಶಕ್ತಿ. ಈ ನಾಮರೂಪಗಳು ಇವಿ ಇಲ್ಲ ಜಗತ್ತಿನಾಗ, ಆದ್ರೆ ಇಲ್ಲದ ತಂದು ತೋರಿಸ್ತಲ್ಲ ಇದು ವಿಕ್ಷೇಪ ಶಕ್ತಿ. ಇದ್ದಂತ ಬ್ರಹ್ಮನನ್ನ ಮುಚ್ಚಿ ಹಾಕ್ತದಲ್ಲ ಇದು ಆವರಣ ಶಕ್ತಿ ಅಂತ ಹೇಳ್ತಾರೆ. ಇನ್ನು ಅಜ್ಞಾನದ ಮತ್ತೊಂದು ಹೆಸರು ಇದು ಏನಂತಾರ, ಇದು ಸ್ಥೂಲ ಅವಿದ್ಯ ಅಂತ. ಇದು ಹೊರಗಿನ ವಸ್ತುಗಳಲ್ಲಿರುವ ಚೈತನ್ಯ ಅಂದ್ರ ಅಸ್ಥಿ ಭಾತಿ ಪ್ರಿಯ ಕಾಣಲು ನಾವು ಪ್ರಯತ್ನ ಮಾಡಬೇಕು. ನಾವು ವ್ಯವಹಾರ ದೃಷ್ಟಿಯನ್ನ ಕಡಿಮೆ ಮಾಡ್ಕೊಂತ ಹೋಗಿ ಪಾರಮಾರ್ಥ ದೃಷ್ಟಿಯನ್ನ ಹೆಚ್ಚು ಮಾಡ್ಕೊಳ್ಬೇಕು. ಹೊರಗಿನ ವಸ್ತುಗಳಲ್ಲಿ ಇರ್ತಕ್ಕಂಥ ನಾಮರೂಪಗಳ ದರ್ಶನ ತ್ಯಾಗ ಮಾಡಿ ಅದರೊಳಗಿರ್ತಕ್ಕಂಥ ಸಚ್ಚಿದಾನಂದ ರೂಪವನ್ನ ನೋಡ್ಬೇಕು ಅಥವಾ ಅರಿಬೇಕು ಅಂತ. ಹೆಂಗಂದ್ರ ಒಂದು ಉದಾಹರಣೆಗೆ ಒಂದ್ ಸಣ್ಣ ಮಗು ಬಾಳೆಹಣ್ಣು ತಿನ್ನಾಕ್ ಕೊಟ್ರ ಅದು ಇಡಿಯಾಗಿ ತಿನ್ನೋದ್ರ ಮಗು ಸಿಟ್ಟಿ ಸುಲಿದು ಹೆಂಗ ತೆಗೆದು ಹಾಕಿ ಹಣ್ಣು ತಿಂತದಿಲ್ಲ ಒಳಗಿರ್ತಕ್ಕಂಥ ಹಂಗ ನಾವು ಅವರು ಇವರು ಅಲ್ಲಿ ಇಲ್ಲಿ ಅಂತಕ್ಕಂಥ ಈ ಭೇದ ಭಾವನ ತೆಗೆದು ಅಖಂಡ ಭಾವನ ತಾಳಿದಾಗ ನಮ್ಗ ಎಲ್ಲಲ್ಲಿ ಪರಮಾತ್ಮನ ದರ್ಶನ, ಬ್ರಹ್ಮನ ದರ್ಶನ ಆಗಿ ಆನಂದವೇ ಆನಂದ ನಮಗುಂಟಾಗ್ತೈತಿ ಅಂತ. ಈಗ ನಾವು ಕೋಟಿ ಕೋಟಿ ದುಡ್ಡು ಗಳಿಸಿದ್ರು ಶ್ರೀಮಂತ ಆದ್ರೂ ಸಹ ಅದ್ರ ಬಗ್ಗೆ ಅಭಿಮಾನ ಇರಬಾರ್ದು. ನಮ್ಮ ಮನಸ್ಸು ಏನಾಗಿರ್ಬೇಕಂದ್ರ ಬಯಲಾಗಿರ್ಬೇಕು ಅಂತ ಹೇಳಿದ್ರು. ಇನ್ನ ಜ್ಞಾನದಲ್ಲಿ ವ್ಯಕ್ತಿಯನ್ನ ದ್ವೇಷಿಸೋ ಹಂಗಿಲ್ಲ. ಅವರಲ್ಲಿರ್ತಕ್ಕಂಥ ವ್ಯಕ್ತಿಯಲ್ಲಿರ್ತಕ್ಕಂಥ ದುಷ್ಟ ಕೃತ್ಯಗಳನ್ನ ಅಷ್ಟ ನಾಶ ಮಾಡ್ಬೇಕಾಗ್ತೈತಿ. ನಾವು ಅಲ್ಲಿ ಪರಬ್ರಹ್ಮ ಅದನ್ನಂತಕ್ಕಂಥದನ್ನ ತಿಳಿದು ಅವ್ರ ದುಷ್ಟ ಕೃತ್ಯಗಳಿಗೆ ಅಷ್ಟ ನಾವು ದ್ವೇಷ ಮಾಡೋನ್ ತೆಗೆದು ಹಾಕಕ್ ಪ್ರಯತ್ನ ಮಾಡ್ಬೇಕು. ಈ ಉದಾಹರಣೆಗೆ ಮೋದಿ ಅವರು
ಪಾಕಿಸ್ತಾನ ಎಲ್ಲಾದ್ರೂ ಕೊಲ್ಬಹುದಿತ್ತು ಅಣುಬಾಂಬ್ ಹಾಕಿ 1 ನಿಮಿಷದಾಗ. ಆದ್ರೆ ಅವರು ಅದು ಉದ್ದೇಶ ಅಲ್ಲ. ಅವರಲ್ಲಿರ್ತಕ್ಕಂಥ ಭಯೋತ್ಪಾದಕತೆಯನ್ನ ನಿವಾರಣೆ ಮಾಡೋದ ಅವ್ರ ಉದ್ದೇಶ ಆಗಿತ್ತು. ಆದ ಕಾರಣ ಅವರ ಅಲ್ಲಿ ಸಹ ಪಾಕಿಸ್ತಾನದಲ್ಲಿ ಎಲ್ಲರಲ್ಲಿ ಸಹ ಬ್ರಹ್ಮನನ್ನ ಕಂಡು ಅವರ ದುಷ್ಕೃತ್ಯಗಳನ್ನ ನಿವಾರಣೆ ಮಾಡಕ ಪ್ರಯತ್ನ ಮಾಡಿದ್ರು ಅಂತ. ಈ ತುಲಾ ವಿದ್ಯೆಯನ್ನ ನಿವೃತ್ತಿ ಮಾಡ್ತಕ್ಕಂಥ ರೂಢಿ ಮಾಡ್ಕೋಬೇಕು ನಾವ್. ಹೆಂಗಂದ್ರೆ ಸರ್ವಂ ಬ್ರಹ್ಮಾಸ್ತಿ ಅಂತಕ್ಕಂಥ ಒಂದು ಈ ಜ್ಞಾನದ ಬಲವನ್ನ ನಾವ್ ಹೆಚ್ಚು ಮಾಡ್ಕೊಂಡ್ರಂದ್ರ ನಾವ್ ಅವಾಗ ಏನಾಕತಿ ತುಲಾ ವಿದ್ಯೆ ನಿವಾರಣೆ ಆಗ್ತೈತಿ. ಈ ಅಸತ್ವಾಪಾದಕ ಆವರಣವನ್ನ ಭಂಗ್ ಮಾಡ್ಕೊಳ್ಬೇಕು ಅಂತ. ಅದ್ ಹೆಂಗ ನಾ ಬ್ರಹ್ಮ ಇದ್ದೀನಿ ಅಂತ ಹೇಳಿ ನಾವು ವಿಚಾರ ಮಾಡದ ತಿರಿತಾ ಹೋದಾಗ ಅದು ಜ್ಞಾನ ತಾನ ಆಗ್ತೈತಿ. ಅದು ತುಲಾ ವಿದ್ಯೆ ನಿವಾರಣೆ ಆಗ್ತೈತಿ. ಈ ಮತ ಆ ಧರ್ಮ ಈ ಧರ್ಮದಿಂದ ಇದು ನೋಡ್ತಾ ಹೋದ್ರೆ ಇದು ಬುದ್ಧಿ ಕೆಲಸ ಆಗ್ತೈತಿ. ಇದು ಡುಪ್ಲಿಕೇಟ್ ಜ್ಞಾನ ಆಗ್ತೈತಿ. ನಮ್ಮ ಸ್ವಂತ ಅರಿವಿನಿಂದ ನಾವು ಪ್ರಾಮಾಣಿಕತೆಯಿಂದ ಎಲ್ಲರಲ್ಲಿ ಬ್ರಹ್ಮನ ನೋಡ್ತಾ ಹೋದ್ರ ಆಗ ಆನಂದ ಉಂಟಾಗ್ತೈತಿ. ಈ ಪಂಚೀಕೃತ ಪಂಚಭೂತಗಳಿಂದ ಸ್ಥೂಲ ಶರೀರ ಉಂಟಾಗೈತಿ. ಅಪಂಚೀಕೃತ ಪಂಚಭೂತಗಳಿಂದ ಸೂಕ್ಷ್ಮ ಶರೀರ ಉಂಟಾಗೈತಿ. ಹೊರಗಿನ ಎಲ್ಲ ವಸ್ತುಗಳಲ್ಲಿ ಬ್ರಹ್ಮನನ್ನ ಕಾಣ್ಬೇಕು. ಇದರಿಂದ ತುಲಾ ವಿದ್ಯೆ ನಾಶ ಆಗ್ತೈತಿ. ನಮ್ಮಲ್ಲಿ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಈ 3 ಶಕ್ತಿಗಳು ಪ್ರಬಲವಾಗಿ ಯಾರಲ್ಲಿರ್ತಾವೋ ಅವರು ಫಸ್ಟ್ ಇಚ್ಛೆಯಿಂದ ಇಚ್ಛೆ ಜ್ಞಾನ ಕೇಳಬೇಕು. ನಂತರ ಆ ಜ್ಞಾನ ಶಕ್ತಿ ಪ್ರಬಲ ಆಗ್ತೈತಿ. ಮತ್ತೆ ಕ್ರಿಯೆಯನ್ನ ಅದನ್ನ ಮಾಡ್ತಾ ಹೋಗ್ಬೇಕು. ಈ 3 ಶಕ್ತಿ ಯಾರಲ್ಲಿ ಪ್ರಬಲ ಆಗ್ತಾವೋ ಅವರು ಜ್ಞಾನವನ್ನು ಹೊಂದಿ ಪರಬ್ರಹ್ಮನ ಕಂಡು ಅವರು ಜೀವನ್ಮುಕ್ತರಾಗ್ತಾರ, ಆನಂದ ಸ್ಥಿತಿಯೊಳಗ ಇರ್ತಾರ ಅಂತೇಳಿ ಇಲ್ಲಿ ತನಕ ತುಲಾ ವಿದ್ಯೆಯನ್ನ ಯಾವ ರೀತಿಯಾಗಿ ನಾವು ನಿವಾರಣೆ ಮಾಡ್ಕೋಬೇಕು ಅಂತೇಳಿ ಬಹು ಸುಂದರವಾಗಿ ನಮಗೆಲ್ಲ ಮನನಾಗುವಂಗ ತಿಳಿಸ್ಕೊಟ್ರು. ಅಂತ ಗುರುಗಳಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತೇನೆ. ಯಾರ ಮಾತಾಡ್ತಿದ್ರೆ ಮಾತಾಡಲಿಕ್ಕೆ ನಮಂಗ ಆರತಿ ಮಾಡೋಣ. ಈಗ ಮಂಗಳಾರತಿ. ಆರತಿಯನ್ನು ಬೆಳಗುವೇನು ಪೀತಾಂಬರದಿಗೆ, ಪಂಡಿತ ಪೀತಾಂಬರದಿಗೆ, ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ, ಬಾಲಬೋಧ ಶ್ರೀ ಚಂದ್ರೋದಯ ರಚಿಸಿದಾತನಿಗೆ, ವಿಚಾರ ಸಾಗರ ಇಂಗಿತ ತಿಳಿಸಲು ಟಿಪ್ಪಣಿ ಬೋಧಿಪಯೇ, ವೃತ್ತಿ ಪ್ರಭಾಕರ ಸಾರವನರಿತ ಪರತರ ಪಂಡಿತಗೆ, ವೃತ್ತಿ ರತ್ನಾವಳಿ ಕೃತಿಯನ್ನು ಪ್ರಕಟಿಪ ಮಹಾಮಹಿಮನಿಗೆ, ಸಂಸ್ಕೃತ ವರ್ಯದ ಸಾಧಕ ಜನರಿಗೆ ಕರುಣೆಯ ತೋರಿದವಗೆ, ಪಂಚದಶಿ ಮಹಾಗ್ರಂಥವ ಹಿಂದಿ ಭಾಷೆಯೊಳು ಬರೆದವಗೆ, ಬಂಧ ಮೂಲ ಅಜ್ಞಾನವ ಕಳೆದ ಸದ್ಗುರುದೇವರಿಗೆ, ಕಂದನಾದ ಗುರುನಾಥಗೆ ಒಲಿದ ಗುರು ಶಿವಾನಂದರಿಗೆ, ಆರತಿಯನ್ನು ಬೆಳಗುವೇನು ಪೀತಾಂಬರದಿಗೆ, ಪಂಡಿತ ಪೀತಾಂಬರದಿಗೆ, ಸರ್ವಶಾಸ್ತ್ರ ಬಲ್ಲ ಮಹಾ ಸರ್ವಜ್ಞ ಮೂರ್ತಿಗೆ, ಸರ್ವಜ್ಞ ಮೂರ್ತಿಗೆ. ಪರಮಗುರು ವಂದನೆ. ಓಂ ಪೂಜ್ಯಾಯ ಸಾಧು ನಿಶ್ಚಲ ದಾಸಾಯ ಸನಾತನ ಸರ್ವ ಸಮನ್ವಯ ಜ್ಞಾನ ಭಾರತ ಸಾಹಿತ್ಯ ಸಾಮ್ರಾಟಾಯ ಶ್ರೀ ವಿಚಾರ ಸಾಗರ ವೃತ್ತಿ ಪ್ರಭಾಕರಾದಿ ಪ್ರೌಢ ಪ್ರಕ್ರಿಯಾ ಸದ್ಗ್ರಂಥ ರಚಯಿತಾಯ ಪರಮಾನಂದ ಪ್ರಾಪ್ತಿ ರೂಪೇಣ ಸರ್ವ ದುಃಖ ನಿವೃತ್ತಿ ರೂಪೇಣ ಸತ್ಯ ಮೋಕ್ಷ ಮಾರ್ಗ ಪ್ರದರ್ಶಕಾಯ ಶುದ್ಧ ಬ್ರಹ್ಮ ಜ್ಞಾನ ಪ್ರದಾಯಕ ಪರಮ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೆ ನಮೋ ನಮೋ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪಾತ್ಮ ಚೇತನರ ಕಮಲ ವಾಸನೆ ನಮೋ ನಮೋ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಸ್ಥಾವರಂ ಜಂಗಮಂ ಚೈವ ತಥಾ ಚೈವ ಚರಾಚರಂ ವ್ಯಾಪ್ತಮೇನ ಜಗತ್ಸರ್ವಂ ತಸ್ಮೈ ಶ್ರೀ ಗುರುವೇ ನಮಃ. ಜ್ಞಾನಶಕ್ತಿ ಸಮಾರೂಢ ತತ್ವಮಾಲಾ ವಿಭೂಷಿತಃ ಮುಕ್ತಿ ಮುಕ್ತಿ ಪ್ರದಾತಾಯ ತಸ್ಮೈ ಶ್ರೀ ಗುರುವೇ ನಮಃ. ಅನೇಕ ಜನ್ಮ ಸಂಪ್ರಾಪ್ತ ಸರ್ವಕರ್ಮ ವಿದಾಯಿನಿ ಸ್ವಾತ್ಮಜ್ಞಾನ ಪ್ರಭಾವೇನ ತಸ್ಮೈ ಶ್ರೀ ಗುರವೇ ನಮಃ.
न गुरोरधिकं सत्त्वं न गुरोरधिकं तपः तत्त्वं ज्ञानात् परं नास्ति तस्मै श्री गुरुवे नमः। मन्नाथ श्री जगन्नाथ मद्गुरु श्री जगद्गुरु ममात्मा सर्वभूतात्मा तस्मै श्री गुरुवे नमः। ध्यानमूलं गुरुर्मूर्ति पूजामूलं गुरुपदं मन्त्रमूलं गुरोर्वाक्यं मोक्षमूलं गुरुकृपाः गुरुरादिर्नादिश्च गुरु परमदैवतं गुरु परतरं नास्ति तस्मै श्री गुरुवे नमः। ॐ पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्ति शान्ति शान्तिः। परमानंद प्राप्ति भव सर्वदुःख निवृत्ति भव इष्टार्थ सिद्धिरस्तु यशस्वी भव यशस्वी भव। ओम शांति शांति शांति। ಎಲ್ಲ ಗುರುಗಳು